ನಮಸ್ಕಾರ ರೀ. ಹೆಂಗದ್ರಿ? ಇವತ್ತಿನ ಸೆಷನ್ ಬಂದು ಲಾಗಿನ್ ಪೇಜ್ ಹೆಂಗೆ ರೆಡಿ ಮಾಡೋದು. ಲಾಗಿನ್ ಕರೆಕ್ಟ್ ಆತ ಹೋಮ್ ಪೇಜಿಗೆ ಕನೆಕ್ಟ್ ಆಗ್ಬೇಕು. ಇಲ್ಲಪ್ಪ ಅಂತಂದ್ರೆ ಇನ್ವ್ಯಾಲಿಡ್ ಯೂಸರ್ ನೇಮ್ ಆರ್ ಪಾಸ್ವರ್ಡ್ ಅಂತ ತೋರಿಸ್ಬೇಕು. ಎಲ್ಲರಿಗೂ ಫಸ್ಟ್ ಲಾಗಿನ್ ಪೇಜ್ ಮಾಡೋಣ ಒಂದು ಕಾನ್ಫಿಡೆಂಟ್ ಅಂತೇಳಿ ಬರ್ತೈತಿ. ಸೊ ಅದಕ್ಕೆ ಈ ಸೆಷನನ್ನು ನಾನು ಫುಲ್ ಲಾಗಿನ್ ಪೇಜ್ ಹೆಂಗೆ ಮಾಡೋದು ಅಂತೇಳಿ ಮತ್ತು ನಾನು ಸರ್ವರ್ ಕ್ರಿಯೇಟ್ ಮಾಡ್ಬೇಕು. ಲಾಗಿನ್ ಪೇಜ್ ಎಲ್ಲಿಂದ ಎಲ್ಲಿ ಹೋಗತ್ತೆ ಅಂತೇಳಿ ನಿಮಗೊಂದು ಫಸ್ಟ್ ಇಮ್ಯಾಜಿನೇಷನ್ ಬೇಕು. ನೀವು ಹೆಂಗೆ ಫೇಸ್ಬುಕ್ಕನ್ನ ತೊಗೋರಿ. ಫೇಸ್ಬುಕ್ ನಾವು ರಿಯಾಕ್ಟ್ ಮಾಡ್ಯಾರ ಅಂತಂದರೆ ಫೇಸ್ಬುಕ್ನೊಳಗೆ ಏನು ಹಾಕ್ತೀರಿ, ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕ್ತೀರಿ. ರಿಕ್ವೆಸ್ಟ್ ಎಲ್ಲಿ ಹೋಗ್ತೈತಿ, ಎ ಪಿ ಐ ಪರ್ಟಿಕ್ಯುಲರ್ ಎ ಪಿ ಐ ಏನು ಕಾಲ್ ಮಾಡಿರ್ತಲ್ಲ ಅಲ್ಲಿ ಹೋಗ್ತೈತಿ. ರಿಕ್ವೆಸ್ಟ್ ಬಂದದಂತ ಹೆಂಗೆ ಗೊತ್ತಾಕೈತಿ, ನೋಡ್ JS-ನಾಗಿದ್ದರೆ ಅಲ್ಲಿ ಎಕ್ಸ್ಪ್ರೆಸ್ ಅಂತ ಇರ್ತೈತಲ್ಲ ಅದಕ್ಕೆ ರಿಕ್ವೆಸ್ಟ್ ಬಂದದಂತ ಗೊತ್ತಾಗಿ ಅದು ಸರ್ವರ್ ಕೇಳ್ತೈತಿ. ನೋಡಪ್ಪ ಇದು ಈ ಎ ಪಿ ಐಕ್ಕೆ ರಿಕ್ವೆಸ್ಟ್ ಬಂದೈತಿ, ಏನು ಮಾಡ್ತೀನಿ ಅಂತೇಳಿ ಆ ರಿಕ್ವೆಸ್ಟ್ ತೊಗೊಂಡು ಮುಂದೆ ಏನು ಮಾಡ್ತೈತಿ, ಅದು ಯಾರಿಗೆ ಕಳಿಸ್ಬೇಕಲ್ಲ ಅಂದ್ರೆ ಆ ಪರ್ಟಿಕ್ಯುಲರ್ ಫಂಕ್ಷನ್ಗೆ ನೀವೇನು ಹೇಳ್ತೀರಿ ಆ ಪರ್ಸನ್ ಅಂತಿರಲ್ಲ ಆ ಫಂಕ್ಷನ್ಗೆ ನೀವೇನಂತಿ ಕಳಿಸ್ತೀರಿ. ಆ ಫಂಕ್ಷನ್ನಾಗ ಏನಿರ್ತೈತಿ, ಡಾಟಾಬೇಸ್ ಕನೆಕ್ಷನ್ ಆಕೈತಿ. ಆ ಪರ್ಟಿಕ್ಯುಲರ್ ಡಾಟಾಬೇಸ್ನೊಳಗೆ ಆ ಡಾಟಾಬೇಸ್ನೊಳಗೆ ಪರ್ಟಿಕ್ಯುಲರ್ ಟೇಬಲ್ಗೆ ಹೋಗಿ ಇವ ಏನು ಕಳಿಸಿರ್ತಾನಲ್ಲ ಯೂಸರ್ ನೇಮ ಮತ್ತು ಪಾಸ್ವರ್ಡ್ ಅದು ಐತಿ ಇಲ್ಲ ಅಂತ ಚೆಕ್ ಮಾಡ್ತೈತಿ. ಅದು ಇದ್ರೆ ಒಂದು ರೋ ರಿಟರ್ನ್ ಆಕೈತಿ. ಇಲ್ಲಿಕಂದ್ರೆ ಯಾವುದೂ ರೋ ರಿಟರ್ನ್ ಆಗಂಗಿಲ್ಲ. ಯಾವುದೋ ರೋ ರಿಟರ್ನ್ ಆಗ್ಲಿಕ್ಕಪ್ಪ ಅಂತಂದ್ರೆ ಏನಂತ ತಿಳ್ಕೊಬೇಕು, ಇನ್ವ್ಯಾಲಿಡ್ ಯೂಸರ್ ನೇಮ್ ಆರ್ ಪಾಸ್ವರ್ಡ್ ತಪ್ಪಾಕನ ಯೂಸರ್ ನೇಮ್ ಆರ್ ತಪ್ಪಾಕನ ಅಂತ ತಿಳ್ಕೊಬೇಕು. ಒಂದು ರೋ ರಿಟರ್ನ್ ಆಗಿತ್ತಂದ್ರೆ ಕರೆಕ್ಟ್ ಆಗೈತೆ ಅಂತೇಳಿ ಅದನ್ನು ರೆಸ್ಪಾನ್ಸ್ ಕಳಿಸಿ ನಾವೇನು ಮಾಡ್ಬೇಕು, ಆ ಒಂದು ಯೂಸರ್ ನೇಮ್ ಒಂದು ಪೇಜ್ನಿಂದ ಇನ್ನೊಂದು ಪೇಜ್ನವ್ರಿಗೆ ನೀವು ಹೆಂಗೆ ವೆಲ್ಕಮ್ ಬ್ಯಾಕ್ ಅಂಥೇಳಿ ಅಪ್ಲಿಕೇಶನ್ದಾಗ ತೋರಿಸ್ತದಲ್ಲ ಹಂಗೆ ಈ ಸೆಷನ್ ಒಳಗೆ ನಾನು ತೋರಿಸ್ತೀನಿ. ಸ್ವಲ್ಪ ಎಲ್ಲೆಲ್ಲಿ ಕನ್ಫ್ಯೂಷನ್ ಅದಾವ ಅದನ್ನು ಇದ್ರೊಳಗೆ ಸಾಲ್ವ್ ಮಾಡ್ಕೊಳಕ್ಕೆ ಟ್ರೈ ಮಾಡಿರಿ. ಒಂದಿಷ್ಟು ಮಂದಿಗೆ ಅಂದ್ರೆ ನಾ ಹೇಳಿದ್ದೆ ನಿಮಗೆ, ಇದು ಒಂದೇ ದಿನಕ್ಕೆ ಏನು ಎಲ್ಲ ತಿಳಿದು ಮಾಡೋಂಗಿರಂಗಿಲ್ಲ. ಸೊ ದಿನದಿಂದ ದಿನಕ್ಕೆ ಇಂಪ್ರೂವ್ಮೆಂಟ್ ಆಕ್ಕೋತ ಹೋಗಿಲ್ಲ ನಾವು. ಹೌ ಟು ಚೆಕ್ ಅವರ್ ಸೆಲ್ಫ್ ಅದಕ್ಕೆ ನಾನು ಹೇಳ್ತೀನಿ, ಪ್ರೋಗ್ರೆಸ್ ಲೈಫ್ ಈಸ್ ನಥಿಂಗ್ ಬಟ್ ಅ ಪ್ರೋಗ್ರೆಸ್. ಹೌದ್ರೆ? ಸೊ ಲೈಫ್ ಅನ್ನೋದೇನು ಒಂದು ದಿನದಿಂದ ಒಂದು ದಿನಕ್ಕೆ ನಾವು ಅಪ್ಡೇಟ್ ಆಗ್ಬೇಕು. ಅಪ್ಡೇಟ್ ಈಸ್ ನಥಿಂಗ್ ಬಟ್ ಅ ಪ್ರೋಗ್ರೆಸ್. ಸೊ ಅದಕ್ಕೆ ಪ್ರಾಕ್ಟೀಸ್, ಓನ್ಲಿ ಒನ್ ಥಿಂಗ್ ಈಸ್ ಪ್ರಾಕ್ಟೀಸ್. ತಿಳ್ಕೊಬೇಕು ಕಾನ್ಸೆಪ್ಟನ್ನು. ಕಾನ್ಸೆಪ್ಟ್ ತಿಳ್ಕೊಂಡಿದ್ದು ಏನು ಮಾಡ್ಬೇಕು, ಸೊ ವಿ ಕ್ಯಾನ್ ಅಪ್ಲೈ, ವಿ ಕ್ಯಾನ್ ಇಂಪ್ಲಿಮೆಂಟ್ ಇನ್ ಅ ಪ್ರಾಜೆಕ್ಟ್ ಅಷ್ಟೇ. ಫೈನ್, ಲೆಟ್ಸ್ ಸ್ಟಾರ್ಟ್ ದ ಸೆಷನ್. ಸೊ ಇಲ್ಲಿ ಅಗೇನ್ ಫಸ್ಟ್ ನಾನು ಡಾಟಾಬೇಸ್ನಿಂದ ಶುರು ಮಾಡ್ತೀನಿ. ಸೊ MySQL ಓಪನ್ ಮಾಡ್ತೀನಿ. ಸೊ ಅಲ್ಲಿ ಗೋ ಫಾರ್ ಅ ಕ್ಷೇತ್ರ. ಯಾರ್ಯಾರು ಹೊಸ್ದಾಗಿ ನೋಡ್ತಿರ್ತಾರಲ್ಲ ಮತ್ತು ಒಳ್ಳೆ ಡಾಟಾಬೇಸ್ ಕ್ರಿಯೇಟ್ ಮಾಡ್ತೀನಿ. ಸೊ ಡಾಟಾಬೇಸ್ ಎದಕ್ಕೆ ಕ್ರಿಯೇಟ್ ಹೊಳ್ಳೆ ಮಾಡ್ತೀನಪ್ಪ ಅಂತ ಮತ್ತು ಯಾರು ಹೊಸ್ದಾಗಿ ಮಾಡ್ತಿದ್ರೆ ಅವ್ರಿಗೆ ಗೊತ್ತಾಗಲಿ ಅಂಥೇಳಿ ಇಲ್ಲಿ ನಾನು ಡಾಟಾಬೇಸ್ ಹೆಸರು ಟ್ರಾಯ್ ಲಾಗಿನ್ ಅಂತೇಳಿ ಕೊಡ್ತೀನಿ. ಹೌದ್ರೆ? ಸೊ ನಿಮ್ಮ ಪ್ರಾಜೆಕ್ಟ್ ಹೆಸರು ನೀವು ಕೊಡ್ರಿ. ಇಲ್ಲಿಗಪ್ಪ ಅಂತಂದ್ರೆ ಇರಲಿ ನಾನು ಲಾಗಿನ್ ಟ್ರೈ ಮಾಡಾಕ್ತೀನಲ್ಲ ಅದಕ್ಕೆ ನಾನು ಟ್ರೈ ಲಾಗಿನ್ ಅಂತ ಕೊಡ್ತೀನಿ. ಇಲ್ಕ ನೀವು ಬೇಕಾದ ಕೊಡ್ಕೋಬೋದು. ಹೌದ್ರೆ? ಸೊ ಆಲ್ರೆಡಿ ವಿಜಯ್ ಕಾಲೇಜ್ ಅದೆಲ್ಲ ಆಗೈತಿ. ನೆಕ್ಸ್ಟ್ ನಿಮ್ಗೆ ಯಾವ್ದಾರ ಬೇಕಾದ್ರೆ ನೀವು ಎಲ್ಲ ಡಾಟಾಬೇಸ್ ಹೆಸರು ನೀವು ಕೊಡ್ಕೋರಿ. ಸೊ ಐಲ್ ಗೋ ಫಾರ್ ಅ ಟ್ರೈ ಲಾಗಿನ್. ಓಕೆ, ಸೊ ಡಾಟಾಬೇಸ್ ಹೆಸರು ಏನೈತೆ ರೀ, ಟ್ರೈ ಲಾಗಿನ್. ನೆನಪಿಡ್ರಿ. ಸೊ ಅಪ್ಲೈ ಫಿನಿಶ್. ಹೌದ್ರೆ? ಸೊ ಈಗ ಡಾಟಾಬೇಸ್ ಅಂತೂ ಕ್ರಿಯೇಟ್ ಆಗೈತೆ ಅನಿಸುತ್ತೆ ನನಗೆ. ಓಕೆ, ಟ್ರೈ ಲಾಗಿನ್ ಅಂತ ಕ್ರಿಯೇಟ್ ಆಗೈತಿ. ಸೊ ಇದರೊಳಗೆ ಯೂಸ್ ಎಷ್ಟಕ್ಕೊಂದು ಡಾಟಾಬೇಸ್ ಅದಾವ ಮತ್ತು ನನಗೆ ಇದೇ ಡಾಟಾಬೇಸ್ ಬೇಕಂತ ಹೇಳ್ಬೇಕು. ಸೊ ಅಗೇನ್ ಯೂಸ್ ಟ್ರಾಯ್ ಲಾಗಿನ್. ಸೊ ಇದೆಲ್ಲ ನಿಮಗೆ ಹಿಂದೆ ಪರ್ಫೆಕ್ಟ್ ಆಗಿದ್ದರೆ ಈಸಿ ಆಗಿಬಿಡ್ತೈತಿ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಇದರೊಳಗೆ ಒಂದು ಮೆಥಡ್ ಏನೇ ಟೇಬಲ್ ಕ್ರಿಯೇಟ್ ಮಾಡೋನು. ಟೇಬಲ್ ಕಾಲ್ಡ್ ಟೇಬಲ್ ಹೆಸರು ಲಾಗಿನ್ ಇನ್ಫೋ ಅಂತ ಇಡೋನು. ಲಾಗಿನ್ ಇನ್ಫೋ. ಈ ಲಾಗಿನ್ ಇನ್ಫೋದೊಳಗೆ ನಾನು ಏನು ಮಾಡ್ಬಿಡ್ತೀನಪ್ಪ ಅಂತಂದರೆ ಒಬ್ಬರಿಗೆ ಯೂಸರ್ ID UID ಇದು ಏನೈತಲ್ಲ ಇಂಟ್ ಆಟೋ ಇನ್ಕ್ರಿಮೆಂಟ್ ಆಟೋ ಅಂಡರ್ಸ್ಕೋರ್ ಏನಿದೆ ಇನ್ಕ್ರಿಮೆಂಟ್. ಇದು ಸ್ಪೆಲ್ಲಿಂಗ್ ತಪ್ಪಾಗಬಾರ್ದು ಅಷ್ಟೇ. ಓಕೆ, ಇನ್ಕ್ರಿಮೆಂಟ್ ಪ್ರೈಮರಿ ಏನಿದೆ ಕೀ. ಇದು ಏನರ ನಿಮ್ಗೆ ಏನರ ಸ್ಪೆಲ್ಲಿಂಗ್ ತಪ್ಪಾತಂದ್ರೆ ಯು ಕ್ಯಾನ್ ಸರ್ಚ್ ಇನ್ ChatGPT ಒಳಗೆ ಆಟೋ ಇನ್ಕ್ರಿಮೆಂಟ್ ಕೀವರ್ಡ್ ಅಂತ ಹೇಳಿದ್ರೆ ಕೊಡ್ತೈತೆ ಅದು. ನೀವು ಹಂಗೂ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ ಇನ್ಮ್ಯಾಗ. ಸೊ ಯೂಸರ್ ನೇಮ್ ನೆಕ್ಸ್ಟ್ ಏನಿದೆ ನೇಮ್ ಅಂಥೇಳಿ ಒಂದು ಕಾಲಮ್ ತೊಗೊಂಡಿನಿ. ಅದರ ಡಾಟಾ ಟೈಪ್ ಏನಪ್ಪ ಅಂತಂದರೆ ವರ್ಕ್ಯಾರ್ 50 ಅಂತ ಕೊಟ್ಟೆ. ನೆಕ್ಸ್ಟ್ ಯೂಸರ್ ನೇಮ್ ಪಾಸ್ ಅಂತ ಕೊಟ್ಟೆ. ಇಲ್ಲಿಗೆ ಪಾಸ್ವರ್ಡ್ ಅಂತಲೂ ಕೊಟ್ಬಿಟ್ರಿ. ಪಾಸ್ವರ್ಡ್
ಸೊ ಪಾಸ್ವರ್ಡ್ ಅನ್ನೋದು ಕೀವರ್ಡ್ ಐತೆ ಕಾಣಿಸುತ್ತೆ, ಇಲ್ಲಿ ನಾನು ಪಾಸ್ ಅಂತ ಕೊಟ್ಟೆ. ಸೊ ಯೂಸರ್ ಪಾಸ್ ಅಂತ ಕೊಡ್ತೀನಿ. ಸೊ ಗೋ ಫಾರ್ ಅ ಯೂಸರ್ ಪಾಸ್ವರ್ಡ್, ಪಾಸ್ವರ್ಡ್ ಹಿಂಗೆ ಕೊಡಿ, ಕೀವರ್ಡ್ ಬರಂಗಿಲ್ಲ ಸದ. ಸೊ ವೆರ್ಕ್ಯಾರ್ ಇದೇನು ರೀ ಅರೌಂಡ್ ಐ ವಿಲ್ ಟೇಕ್ ಎಸ್ 50. ಸೊ ಇಷ್ಟನ್ನು ಟೇಬಲ್ ಆದಮೇಲೆ ನಾನೇನು ಮಾಡ್ಬಿಡ್ತೀನಿ, ಎಕ್ಸಿಕ್ಯೂಟ್ ಮಾಡಿದೆ. ನಾನು ಡೈರೆಕ್ಟ್ ಯೂಸರ್ ನೇಮ ಮತ್ತು ಪಾಸ್ವರ್ಡ್ ನಾನು ಇಲ್ಲೇ ಇನ್ಸರ್ಟ್ ಮಾಡಿಬಿಡ್ತೀನಿ. ಇನ್ಸರ್ಟ್ ಓಕೆ ಇಂಟು ಯಾವುದ್ರಿ ಲಾಗಿನ್ ಇನ್ಫೋ, ಇನ್ಸರ್ಟ್ ಇಂಟು ಲಾಗಿನ್ ಇನ್ಫೋ. ಹೌದ್ರೆ ಯಾವ್ಯಾವ ಕಾಲಮ್ಗೆ ಇನ್ಸರ್ಟ್ ಆಗ್ಬೇಕು, ಒಂದೇದು ನೇಮ್, ಹೌದ್ರೆ. ಸೊ ಎರಡನೇದು ಪಾಸ್ವರ್ಡ್, ಪಾಸ್ವರ್ಡ್. ಈ ಕಾಲಮಿಗೆ ಐ ಹ್ಯಾವ್ ಟು ಪಾಸ್ ದ ವ್ಯಾಲ್ಯೂಸ್, ಹೌದ್ರೆ. ಈ ವ್ಯಾಲ್ಯೂಸ್ ಬಂದು ಒಂದನೇದ್ದು ವಿಜಯ್ ಕೊಡ್ತೀನಿ, ಎರಡನೇದು ಕಾಮ ವಿಜಯ್. ನೀವು ನಿಮ್ಮ ಹೆಸರು ಕೊಟ್ಕೋರಿ, ನಾವು ವಿಜಯ್ ಅಂತ ಕೊಟ್ಟೀನಿ ಅಂಥೇಳಿ ನೀವು ಅದನ್ನು ಕೊಡೋಕೆ ಹೋಗ್ಬೇಡಿ. ಸೊ ಯೂಸರ್ ನೇಮ್ ಪಾಸ್ವರ್ಡ್ ವಿಜಯ್ @123 ಅಂತ ಕೊಟ್ಟೆ, ವಿಜಯ್ @123 ಇದು ಪಾಸ್ವರ್ಡ್ ಸ್ವಲ್ಪ ಟಫ್ ಇರಲಿ ಅಂತ ಕೊಟ್ಟಿನಿ. ಸೊ ಇನ್ಸರ್ಟ್ ಇಂಟು ಇಲ್ಲೇ ಮ್ಯಾಗ ಏನು ಕೊಟ್ಟಿಲ್ಲ, ಎವ್ರಿ ಎಂಡ್ ಆಫ್ ದ ಸೆಮಿಕೋಲನ್ ಇಲ್ಲಿ ಕೊಟ್ಟಿದ್ದಲ್ಲ, ಅದಕ್ಕೆ ಯಾರು ತೋರ್ಸಕತ್ತೆ. ನಾವು ಇಟ್ ಇಸ್ ರೈಟ್. ಶೋ ಒನ್ ರೋ ಎಫೆಕ್ಟೆಡ್ ಅಂದರೆ ಇನ್ಸರ್ಟ್ ಆಗೈತೆ ನನಗೆ. ಈಗ ಚೆಕ್ ಮಾಡಲ್ಲ, ಸಿಲೆಕ್ಟ್ ಸ್ಟಾರ್ ಫ್ರಾಮ್ ಏನ್ರಿ ಲಾಗಿನ್ ಇನ್ಫೋ, ಅದ್ರಿ ಲಾಗಿನ್ ಇನ್ಫೋ. ಸಿಲೆಕ್ಟ್ ಸ್ಟಾರ್ ಫ್ರಾಮ್ ಲಾಗಿನ್ ಇನ್ಫೋ ಅಂತ ಹೊಡೆದಾಗ ಇದ್ರಾಗ ಏನೇನು ಇರ್ತಾವಲ್ಲ ಎಲ್ಲ ಬರ್ತಾವೆ, ಹೌದ್ರೆ. ಸೊ ನಾನೇ ಇಲ್ಲಿ ವೇರ್ ಕಂಡೀಷನ್ ಹಾಕಿಬಿಟ್ನಪ್ಪ ಅಂತಂದರೆ ನೋಡ್ರಿ ಇಲ್ಲಿ. ಸೊ ಸಿಲೆಕ್ಟ್ ಸ್ಟಾರ್ ಫ್ರಾಮ್ ಲಾಗಿನ್ ಇನ್ಫೋ. ಸೊ ಇಲ್ಲಿ ಬರೀ ವೇರ್ ಕಂಡೀಷನ್ ಹಾಕಿದ್ನಿ ಅಂತಂದರೆ ವ್ಯಾರ್, ಹೌದ್ರೆ ನೇಮ್ ಇಸ್ ಈಕ್ವಲ್ ಟು ಇದು ಲಾಜಿಕ್ ನೋಡ್ರಿ, ಈ ಲಾಜಿಕ್ ತಿಳ್ಕೊಂಬಿಟ್ರೆ ಮುಗಿದೋಗುತ್ತೆ. ನೇಮ್ ಇಸ್ ಈಕ್ವಲ್ ಟು ವಿಜಯ್, ಹೌದ್ರೆ ಆ್ಯಂಡ್ ಪಾಸ್ವರ್ಡ್. ಈ ಕಾಲಮಿಗೆ ನಾ ಏನು ಪಾಸ್ ಮಾಡ್ತೀನಿ, ನಂದು ಪಾಸ್ವರ್ಡ್ ಪಾಸ್ ಮಾಡ್ತೀನಿ, ಹೌದ್ರೆ. ಸೊ ಇದೇ ಲಾಜಿಕ್ನ ನಾನು ಮುಂದೆ ಈ ಸರ್ವರ್ದೊಳಗೆ ಹಾಕ್ತೀನಿ. ಇಲ್ಲೇ ಬರೆದು ಇಟ್ಕೊಂಡ್ರಪ್ಪ ಅಂತಂದರೆ ನಿಮ್ಗೆ ಮುಂದೆ ಈಸಿ ಆಗುತ್ತೆ. ಸೊ ಇದು ಲಾಜಿಕ್ ತಿಳ್ಕೊಬೇಕು. 1 2 3 ಅಂದಾಗ ಸೊ ಇಲ್ಲಿ ಏನಾಗುತ್ತೆ ರೀ, ನಾ ಹೇಳಿದೆ ನಿಮಗೆ ಒಂದು ರೋ ರಿಟರ್ನ್ ಆಗುತ್ತೆ. ನಾ ಇಲ್ಲಿ ಏನೋ ತಪ್ಪು ಬರಿತೀನಿ, 1 2 3 4 ಅಂತ ಮಾಡ್ತೀನಿ. 1 2 3 4 ಮಾಡಿ ನಾ ಏನು ಮಾಡ್ತೀನಿ, ನಾವು ಐ ವಿಲ್ ಎಕ್ಸಿಕ್ಯೂಟ್ ದಿಸ್. ಈಗ ಪಾಸ್ವರ್ಡ್ ತಪ್ಪು ಕಳಿಸೀನಿ ನೋಡಿರಿ, ಯಾವುದೂ ರೋ ರಿಟರ್ನ್ ಆಗಿಲ್ಲ. ದಿಸ್ ಈಸ್ ದ ಲಾಜಿಕ್ ಅಷ್ಟೇ. ಯೂಸರ್ ನೇಮ ಮತ್ತು ಪಾಸ್ವರ್ಡ್ ಕರೆಕ್ಟ್ ಹಾಕಿದ್ರೆ ಒಂದು ರೋ ರಿಟರ್ನ್ ಆಕೈತಿ, ಇಲ್ಲಿಗಪ್ಪ ಅಂತಂದರೆ ಯಾವುದೂ ರೋ ರಿಟರ್ನ್ ಆಗಿಲ್ಲ. ದಿಸ್ ಈಸ್ ದ ಲಾಜಿಕ್. ಸೊ ಈ ಲಾಜಿಕ್ಕನ್ನು ನಾವು ಎಲ್ಲಿ ಬರೀಬೇಕು, ಸರ್ವರ್ದಾಗ ಬರೀಬೇಕು. ಸರ್ವರ್ದಾಗ ಬರೆದು ಎಲ್ಲಿ ಕಾಲ್ ಮಾಡ್ಬೇಕು, ಕ್ಲೈಂಟ್ನಾಗ ಕಾಲ್ ಮಾಡೋಣ. ಸೊ ಅಗೇನ್ ವಿಲ್ ಗೋ ಫಾರ್ ಏನು ರೀ, ನಮ್ಮ ಫೋಲ್ಡ್ರಿಗೆ ಹೋಗೋಣ. ನಿಮ್ಮದೊಂದು ಫೋಲ್ಡ್ರಿಗೆ ನೀವು ಹೋಗ್ರಿ, ರಿಯಾಕ್ಟ್ ನೋಡ್. ಸೊ ಇಲ್ಲೇ ಸೊ ಕೋಡ್ ಪ್ರಾಕ್ಟೀಸ್, ಓಕೆ. ಸೊ ಇಲ್ಲಿ ನಾನು ಫುಲ್ ಸ್ಟ್ಯಾಕ್ ಲಾಗಿನ್ ಅಂತ ಕೊಡ್ತೀನಿ. ಫುಲ್ ಸ್ಟ್ಯಾಕ್ ಲಾಗಿನ್, ಫುಲ್ ಸ್ಟ್ಯಾಕ್ ಲಾಗಿನ್. ಸೊ ಅಗೇನ್ ಇಲ್ಲಿ ಫುಲ್ ಸ್ಟ್ಯಾಕ್ ಲಾಗಿನ್ದೊಳಗೆ ನಾನು ಒಂದು ಫೋಲ್ಡರ್ ಮಾಡಿದ್ದೆ, ಅದ್ರ ಫೋಲ್ಡರ್ದೊಳಗೆ ಒಂದು ಫುಲ್ ಸರ್ವರ್, ಹೌದ್ರೆ. ಸೊ ಆಮೇಲೆ ಏನು ಮಾಡಿದೆ, ಫುಲ್ ಕ್ಲೈಂಟ್, ಎಫ್ ಸರ್ವರ್ ಆ್ಯಂಡ್ ಎಫ್ ಕ್ಲೈಂಟ್, ಫೈನ್. ಸೊ ಇದನ್ನು ಎಲ್ಲೆಲ್ಲಿ ಓಪನ್ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತೈತಿ. ಗೋ ಫಾರ್ ದ ವಿಜುವಲ್ ಸ್ಟುಡಿಯೋ ಕೋಡ್. ಸೊ ಆಲ್ರೆಡಿ ಒಂದು ಐತಿ, ನಾನು ಹೊಸದು ಓಪನ್ ಮಾಡ್ಬೇಕು, ನ್ಯೂ ವಿಂಡೋ. ಇದನ್ನು ಮಿನಿಮೈಸ್ ಮಾಡಿದರೆ ಹಳಿದು ಕಾಣ್ತೈತಿ, ಹಳಿದನ್ನು ನೀವೇನು ಮಾಡಿರಿ, ಕ್ಲೋಸ್ ಮಾಡ್ಕೊರಿ, ಹೊಸದನ್ನು ಅಷ್ಟೇ ಇಟ್ಕೊರಿ, ಯಾಕಂದರೆ ಕನ್ಫ್ಯೂಷನ್ ಆಕೈತಿ. ಗೋ ಫಾರ್ ಅ ಫೈಲ್ ಆಯ್ತಾ, ಈಗ ನ್ಯೂ ವಿಂಡೋ ಅಂತ ಓಪನ್ ಆಯ್ತು. ಗೋ ಫಾರ್ ಅ ಫೋಲ್ಡರ್. ಸೊ ಫಾಸ್ಟ್ ಎಲ್ಲಿಗೆ ಹೋಗ್ಬೇಕು ನಾ, ಸೊ ರಿಯಾಕ್ಟ್ ನಂದು ಎಲ್ಲೆಲ್ಲಿ ನಾನು ಸ್ಟೋರ್ ಮಾಡಿದ್ರೆ ಅಲ್ಲಿಗೆ ಹೋಗ್ತೀನಿ. ಸೊ ಐ ಹ್ಯಾವ್ ಟು ಗೋಡ್ ಫುಲ್ ಸ್ಟ್ಯಾಕ್ ಲಾಗಿನ್, ಅದರೊಳಗೆ ಸರ್ವರ್, ಗೋ ಫಾರ್ ಸರ್ವರ್. ನೀವು ಪರ್ಟಿಕ್ಯುಲರ್ ಎದ್ರಾಗ ಬಂದ್ರಿ, ಪರ್ಟಿಕ್ಯುಲರ್ ಫೋಲ್ಡರ್ನಾಗ ಬಂದ್ರಿ. ಗೋ ಫಾರ್ ಅ ಟರ್ಮಿನಲ್, ನ್ಯೂ ಟರ್ಮಿನಲ್. ಸೊ ಇಲ್ಲಿ ನಿಮ್ಗೆ ಏನೇನು ಇನ್ಸ್ಟಾಲ್ ಮಾಡ್ಬೇಕು, ಪಟ್ npm init -y, ಓಕೆ ಒಂದು. ಸೊ ಆಯ್ತು, ನೆಕ್ಸ್ಟ್ ಯು ಕ್ಯಾನ್ ಕ್ಲಿಯರ್ ದ ಟರ್ಮಿನಲ್, ಕ್ಲಿಯರ್ ಅಂತ ಒತ್ತಿರಿ, ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಒಮ್ಮೆ ನೀವೇನು ಮಾಡಿರಿ, npm ನಿಮಗೆ ಯಾವ್ಯಾವ ಪ್ಯಾಕೇಜ್ ಇನ್ಸ್ಟಾಲ್ ಬೇಕಲ್ಲ ಒಂದೇ ಟೈಮ್ಗೆ ಇನ್ಸ್ಟಾಲ್ ಮಾಡ್ಕೊರಿ. ನಿಮ್ಗೆ ಗೊತ್ತೈತಿ ಎಕ್ಸ್ಪ್ರೆಸ್ ಇದು ಇಲ್ಲದ ರಿಕ್ವೆಸ್ಟ್ ಕಂಡಿಡಕ್ಕೆ ಬರೋಂಗಿಲ್ಲ, ಎಕ್ಸ್ಪ್ರೆಸ್ ಫ್ರೇಮ್ವರ್ಕ್ ಬೇಕೇ ಬೇಕು. ನೆಕ್ಸ್ಟ್ ಕಾರ್ಸ್, ಇದು ಅದಕ್ಕೆ API ಎಲ್ಲಿಗೆ ಹೋಗ್ಬೇಕು, ಕ್ಲೈಂಟ್ ಹೋಗ್ಬೇಕಂದ್ರೆ ಪರ್ಮಿಷನ್ ಕೊಡೋದು ಯಾವುದು, ಕಾರ್ಸ್ ಇದು ಬೇಕೇ ಬೇಕು. ಆಮೇಲೆ ಬಂದು MySQL 2. ಸೊ ಇದೇ ಅದಕ್ಕೆ MySQL
ರಿಲೇಟೆಡ್ ಎಲ್ಲ ಮೆಥಡ್ಗಳೆಲ್ಲವ MySQL 2ದಾಗ ಅದಾವ. ಇದನ್ನು ಇವು ಮೂರೂ ನಾ ಏನು ಮಾಡ್ಬೇಕು, ಇನ್ಸ್ಟಾಲ್ ಮಾಡ್ಬೇಕು. ಇನ್ಸ್ಟಾಲ್ ಆದ್ಮ್ಯಾಗ ಇವು ಮೂರು ಇನ್ಸ್ಟಾಲ್ ಆಗಿಲ್ಲ ಅಂತೇಳಿ package.json ಒಳಗೆ ನೋಡಿರಿ. ಓಕೆ, ಒಂದು ಸಲ ಚೆಕ್ ಮಾಡಿರಿ. ಕಾರ್ಸ್, ಎಕ್ಸ್ಪ್ರೆಸ್, MySQL ಆಗೈತಿ. ನೆಕ್ಸ್ಟ್ ಐ ವಿಲ್ ಗೋ ಫಾರ್ ಅ ಡಬಲ್ ಕೋಟ್ ಟೈಪ್. ಹೌದ್ರೆ ಇಲ್ಲಿ ಏನು ಮಾಡ್ಬೇಕು ರೀ, ಮಾಡಲೇ. ಈ ಮಾಡಿಫಿಕೇಷನ್ ಎದಕ್ಕಪ್ಪ ಅಂತಂದ್ರೆ, ಡಬಲ್ ಕೋಟ್ನ ಟೈಪ್ ಇಲ್ಲಿ ಮಾಡಲೇ ಎದಕ್ಕಪ್ಪ ಅಂತಂದ್ರೆ, ಸೊ ನೀವು ಮುಂದೆ ಇಂಪೋರ್ಟ್ ಅಂತ ಕೀವರ್ಡ್ ಏನು ಯೂಸ್ ಮಾಡ್ತಿರಲ್ಲ ಅದ್ರ ಸಂಬಂಧ. ಸೊ ಯು ಕ್ಯಾನ್ ಅದು ಮಾಡಿಫಿಕೇಷನ್ ಮುಗೀತು. ಸೊ ಈಗ ಸರ್ವರ್ ಕ್ರಿಯೇಟ್ ಮಾಡೋಣ. ಓಕೆ, ನಾನು ನಿಮಗೆ ಹೇಳ್ತೀನಿ, ಇಲ್ಲಿ ಫೈಲ್ ಹೆಸರು ಏನು ಕೊಡ್ತಿರಲ್ಲ ನೆನಪಿಟ್ಕೋರಿ. ನೆನಪಿಟ್ಕೊಂಡು ಯಾವ ಫೈಲ್ನೊಳಗೆ ಯಾವುದು ಮೆಥಡ್ ಕಾಲ್ ಮಾಡಾಕತ್ತೀರಿ ಅದನ್ನು ಕನ್ಫ್ಯೂಷನ್ ಒಟ್ಟ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ನಾನು ಅಗೇನ್ ವಿಜಯ್ ಡಾಟ್ ಏನು JS ಅಂತ ಕೊಡ್ತೀನಿ. ಅಂದ್ರೆ ನನ್ನ ಸರ್ವರ್ ಯಾವುದಾತ, ವಿಜಯ್ ಅಂತ ಆತ. ಸೊ ನಾಲ್ಕು ಸರ್ವರ್ ರನ್ ಮಾಡ್ಬೇಕಂದ್ರೆ ನೋಡ್ ವಿಜಯ್.js ಅಂತ ಕರಿಬೇಕು. ಯಾಕಂದ್ರೆ ನಾನು ವಿಜಯ್.jsನೊಳಗೆ ಎಕ್ಸ್ಪ್ರೆಸ್ ಫ್ರೇಮ್ವರ್ಕನ್ನು ಕಾಲ್ ಮಾಡೀನಿ. ಎಕ್ಸ್ಪ್ರೆಸ್ ಫ್ರೇಮ್ವರ್ಕ್ ಕಾಲ್ ಮಾಡಿದರೆ ನನಗೇನಾಗುತ್ತೆ, ಇದು ವಿಜಯ್ ಸರ್ವರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅಲ್ಲಿ ಎಕ್ಸ್ಪ್ರೆಸ್ಸಿಗೆ ರಿಕ್ವೆಸ್ಟ್ ಬಂದಿದ್ದು ವಿಜಯ್ಗೆ ಅದು ಹೇಳ್ತೈತಿ. ಸೊ ಇಷ್ಟನ್ನು ನೀವು ಲಕ್ಷಣಾಗ ಇಡ್ಬೇಕು. ಸೊ ಅದಕ್ಕಂಥೇಳಿ ನಾ ಏನು ಮಾಡಾಕತ್ತೀನಿ, ಈಗ ವಿಜಯ್.jsನೊಳಗೆ ನಾ ಏನು ಮಾಡಾಕತ್ತೀನಿ, ಇಂಪೋರ್ಟ್ ಎಕ್ಸ್ಪ್ರೆಸ್ ಕಾಲ್ ಮಾಡ್ಬೇಕಲ್ರಿ. ಇಂಪೋರ್ಟ್ ಎಕ್ಸ್ಪ್ರೆಸ್, ಈ ಲೋಕಲ್ ಎಕ್ಸ್ಪ್ರೆಸ್ಸಿಗೆ ಯಾವ ಕಡೆಯಿಂದ ತುಂಬಿರ್ಬೇಕು ರೀ, ಎಕ್ಸ್ಪ್ರೆಸ್. ನಾ ಹೇಳಿದೆ ನಿಮಗೆ, ನಾ ಇದು ಲೈನ್ ಏನೂ ಮಾಡಲಿಲ್ಲ. ಈ ಡಬ್ಬೆ ಅಂತ ಸಕ್ರೆ ಹೋಗಿ ಈ ಡಬ್ಬೆಗೆ ಹಾಕಿನ ಅಷ್ಟೇ. ಇಲ್ಲ ಸಕ್ರೆ ಅಂದ್ರೆ ಏನು, ಮೆಥಡ್. ಇದನ್ನು ನೀವು ನೆನಪಿಟ್ನಾಗ ಇಟ್ಕೋರಿ. ಸೊ ಅಂದರೆ ಈಗ ಲೋಕಲ್ ಎಕ್ಸ್ಪ್ರೆಸ್ನೊಳಗೆ ಎಲ್ಲ ಮೆಥಡ್ಸ್ಗಳು ಬಂದು. ಈಗ ನಾ ಏನು ಮಾಡ್ಬಿಡ್ತೀನಿ ಅಂದ್ರೆ, ಒಂದು ಕಾನ್ಸ್ಟ್ ಆದರೆ ಆ್ಯಪ್ = ಎಕ್ಸ್ಪ್ರೆಸ್. ನೋಡಿರಿ ಎಷ್ಟೆಷ್ಟು ಸರಳ ಅದಾವೆ, ಸುಮ್ಮನೆ ಕಾಂಪ್ಲಿಕೇಟೆಡ್ ಮಾಡ್ಕೊಳಕತ್ತೀವಿ. ಆದರೆ ಎಕ್ಸ್ಪ್ರೆಸ್ ನೋಡಿರಿ, ಈಗ A=B ನಾವು 5ನೇ ತನಕ ಕಲ್ತೀವಿ. ಅಂದರೆ B ವ್ಯಾಲ್ಯೂ A ಖಜಾನೆ ಆಯ್ತು. ಇಲ್ಲಿ ನೋಡಿರಿ, ಇದು A ಅಂತ ತಿಳ್ಕೊರಿ, ಇದು B ಅಂತ ತಿಳ್ಕೊರಿ, ಇದ್ರ ವ್ಯಾಲ್ಯೂ ಎಲ್ಲ ಇದು ಖಜಾನೆ ಆಯ್ತು. ಅಂದರೆ ಎಕ್ಸ್ಪ್ರೆಸ್ ಮೇಲೆ ಡಬಲ್ ಕ್ಲಿಕ್ ಮಾಡಿರಿ, ಇಲ್ಲಿ ಬಂತು. ಇದು ಎಲ್ಲಿಂದ ಬಂದೈತಿ, ಇಲ್ಲಿಂದ ಬಂದೈತಿ. ಸಕ್ರೆ ಈ ಡಬ್ಬೆನಿಂದ ಇದಕ್ಕೆ ಬಂತು, ಈ ಡಬ್ಬೆನಿಂದ ಇದಕ್ಕೆ ಬಂತು. ಅಂದರೆ ಈಗ ಸಕ್ರೆ ಎಲ್ಲೈತಿ ಅಂದರೆ ಮೆಥಡ್ಸ್ಗಳು ಎಲ್ಲದಾವ, ಆ್ಯಪ್ ಡಬ್ಬೆ ಒಳಗೆ ಅದಾವ. ಸೊ ಇಷ್ಟು ಮಾಡಿಬಿಟ್ರೆ ಮುಗಿದೋತ್ತು. ಅಂದರೆ ಈಗ ಮೆಥಡ್ ಕರಿಬೇಕಂದ್ರೆ ನಾನು ಆ್ಯಪ್ ಥ್ರೂನಾಗ ಕರಿಬೇಕು. ಯಾಕಂದರೆ ಎಲ್ಲ ಎಕ್ಸ್ಪ್ರೆಸ್ ನನ್ನ ಪ್ಯಾಕೇಜ್ಗಳು ಎದಕ್ಕೆ ಇನ್ಶಿಯಲೈಸ್ ಮಾಡೀನಿ, ಆ್ಯಪಿಗೆ ಇನ್ಶಿಯಲೈಸ್ ಮಾಡೀನಿ. ಸೊ ಇಷ್ಟು ತಿಳ್ಕೊಂಬಿಟ್ರೆ ಮುಗಿದೋತ್ತು. ನಾ ಇಲ್ಲಿ ಆ್ಯಪ್ ಡಾಟ್ ಒಂದು ಮೆಥಡ್ ಅದ ಲಿಸನ್. ಈ ಲಿಸನ್ ಮೆಥಡ್ ಏನು ಮಾಡ್ತೀನಪ್ಪ ಅಂತಂದ್ರೆ, ಸೊ 5001 ಅಂತ ನಾ ಕೊಡ್ತೀನಿ, 5002 ಅಂತಲೂ ಕೊಡ್ಬೋದು. ನಾ ಏನು ಹೇಳಾಕತ್ತೀನಿ ಸರ್ವರ್ಗೆ, ಈ ಸರ್ವರ ನನಗೆ ಈ ಪೋರ್ಟ್ನಾಗ ರನ್ ಆಗಲಿ, ಇದು ಪೋರ್ಟ್ ನೇಮ್. ಈಗ ಕಾಲ್ಬ್ಯಾಕ್ ಫಂಕ್ಷನ್ ಅಂತಂದ್ರೆ ನಾನು ಇನ್ನೊಮ್ಮೆ ಸರಿಯಾಗಿ ಹೇಳ್ತೀನಿ ಕೇಳ್ರಿ. ಇಲ್ಲಿ ಲಿಸನ್ ಅನ್ನೋ ಮೆಥಡಿಗೆ ಒಂದು ಫಂಕ್ಷನ್ ಏನು ಕಳಿಸ್ತೀವಲ್ಲ ಆ್ಯಸ್ ಅ ಪ್ಯಾರಾಮೀಟರ್ ಅಂತೇಳಿ, ಅದಕ್ಕೆ ನಾವು ಕಾಲ್ಬ್ಯಾಕ್ ಫಂಕ್ಷನ್ ಅಂತೀವಿ. ವಿ ಆರ್ ಪಾಸಿಂಗ್ ಫಂಕ್ಷನ್ ಆ್ಯಸ್ ಎ ಆರ್ಗ್ಯುಮೆಂಟ್ ಟು ಅನದರ್ ಫಂಕ್ಷನ್. ನೋಡಿರಿ, ಇಲ್ಲೊಂದು ಫಂಕ್ಷನ್ನ ಕ್ರಿಯೇಟ್ ಮಾಡಿ ಅದನ್ನು ಆರ್ಗ್ಯುಮೆಂಟ್ ಅಂತೇಳಿ ಎದಕ್ಕೆ ಕಳ್ಸಾಕತ್ತೀನಿ, ನಾನು ಲಿಸನ್ಗೆ ಕಳ್ಸಾಕತ್ತೀನಲ್ಲ ಅದಕ್ಕೆ ಕಾಲ್ಬ್ಯಾಕ್ ಫಂಕ್ಷನ್ ಅಂತೀವಿ. ಇದು ಫಂಕ್ಷನ್ ಕ್ರಿಯೇಟ್ ಮಾಡ್ದಂಗೆ ಬ್ರೆಕೆಟ್ ಓಪನ್, ಬ್ರೆಕೆಟ್ ಕ್ಲೋಸ್, ಆರೋ ಮಾರ್ಕ್, ಆಮೇಲೆ ಇದಕ್ಕೊಂದು ಬಾಡಿ ಹೆಂಗೆ ರೀ, ಫ್ಲವರ್ ಬ್ರೆಕೆಟ್ ಓಪನ್, ಫ್ಲವರ್ ಬ್ರೆಕೆಟ್ ಕ್ಲೋಸ್. ಸೊ ಈ ಫಂಕ್ಷನ್ ಇದು ಪ್ಯಾರಾಮೀಟರ್ ಪಾಸ್ ಮಾಡೋದು. ಇದು ಆರೋ ಮಾರ್ಕ್ ಅದಕ್ಕೆ ಬಾಡಿಗೆ, ಮತ್ತು ಇಲ್ಲಿ ನೋಡಿರಿ, ಸಾರಿ ಇಲ್ಲೇನೈತಿ ಬಾಡಿ ಇಲ್ಲಿಂದ ಸ್ಟಾರ್ಟ್ ಆಯ್ತು, ಇಲ್ಲಿ ಗಂಡ ಆತಲ್ಲ, ಇದಕ್ಕೆ ಮತ್ತು ಪ್ಯಾರಾಮೀಟ್ರಕ್ಕೆ ಏನು ನಾವು ಕಳಿಸ್ತೀವಲ್ಲ ಅದನ್ನು ಡಿಫ್ರೆನ್ಸ್ ಮಾಡೋದು ಯಾವುದು ರೀ, ಆರೋ ಮಾರ್ಕ್ ಅಷ್ಟೇ. ಸೊ ಇದು ಈ ಮೆಥಡ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇದು ಬಾಡಿ, ಇದು ಎಲ್ಲಿ ಕ್ಲೋಸ್ ಆಗುತ್ತೆ, ಇಲ್ಲಿಂದ ಕ್ಲೋಸ್ ಆಗುತ್ತೆ. ಈ ಫಂಕ್ಷನನ್ನು ಆ್ಯಸ್ ಎ ಪ್ಯಾರಾಮೀಟರ್ ಅಂತೇಳಿ ಎದಕ್ಕೆ ಕಳ್ಸಾಕತ್ತೀನಿ, ಲಿಸನ್ ಅನ್ನೋ ಫಂಕ್ಷನ್ ಕಳ್ಸಾಕತ್ತೀನಿ. ಇದಕ್ಕೆ ಕಾಲ್ಬ್ಯಾಕ್ ಫಂಕ್ಷನ್ ಅಂತೀವಿ. ಇದನ್ನ ಇಷ್ಟನೇ ಇನ್ನೊಂದು 2 ಸಲ ಕೇಳಿದ್ರೂ ಅಡ್ಡಿಲ್ಲ, ಒಳ್ಳೊಳ್ಳೆ ಕೇಳ್ರಿ ಗೊತ್ತಾಗುತ್ತೆ. ಕನ್ಸೋಲ್ ಡಾಟ್ ಲಾಗ್ ಆದರೆ ಇದೇನು ಬರಿತೀನಿ, ಸಿಂಪಲ್, ಸರ್ವರ್ ಈಸ್ ರನ್ನಿಂಗ್ ಆದರೆ ಸರ್ವರ್ ಈಸ್ ರನ್ನಿಂಗ್. ಓಕೆ, ಪೋರ್ಟ್ ಎಷ್ಟು 5001 ಈ ಪೋರ್ಟ್ನಾಗ ರನ್ ಆಗುತ್ತೆ ಒಂದು ಮೆಸೇಜ್ ಅಷ್ಟೇ ನನಗೆ. ಸೊ ಬೇಕಾದ್ರೆ ಒಂದು ಏನು ಮಾಡ್ಕೊರಿ, ಡಿಫಾಲ್ಟ್ ರೌಟರ್ ರೆಡಿ ಮಾಡಿಬಿಟ್ರಿ. ಡಿಫಾಲ್ಟ್ ರೌಟರ್ ಹೆಂಗೆ, ಡಬಲ್ ಕೋಟ್ನೊಳಗೆ ಸ್ಲ್ಯಾಶ್ ಹಾಕಿದ್ರೆ ಡಿಫಾಲ್ಟ್ ರೌಟ್ರ, ಒಂದೇ ಪ್ಯಾರಾಮೀಟ್ರ, ಆಮೇಲೆ ಕಾಮ. ನೆಕ್ಸ್ಟ್ ಏನು ರೀ, ಸೊ ಕಾಲ್ಬ್ಯಾಕ್ ಫಂಕ್ಷನ್. ಇದಕ್ಕೆ ಇಲ್ಲಿ ನಾವೇನು ಮಾಡ್ತೀವಿ, 2 ಆರ್ಗ್ಯುಮೆಂಟ್ ಪಾಸ್ ಮಾಡ್ತೀವಿ, ರಿಕ್ವೆಸ್ಟ್ ಮತ್ತು ರೆಸ್ಪಾನ್ಸ್. ಮುಂದೆ ಇದ್ರ ಬಾಡಿ ಹೆಂಗೆ, ಸೊ ಅರೋ ಮಾರ್ಕ, ಬಾಡಿ ಹೆಂಗೆ ಫ್ಲವರ್ ಬ್ರೆಕೆಟ್ ಓಪನ್, ಫ್ಲವರ್ ಬ್ರೆಕೆಟ್ ಕ್ಲೋಸ್. ಸೊ ನೋಡಿರಿ, ಈ ಫಂಕ್ಷನನ್ನು ಗೆಟ್ ಫಂಕ್ಷನಿಗೆ ಆ್ಯಸ್ ಎ ಪ್ಯಾರಾಮೀಟರ್ ಕಳ್ಸಾಕತ್ತೀನಲ್ಲ ಅದಕ್ಕೆ ನಾವು ಕಾಲ್ಬ್ಯಾಕ್ ಫಂಕ್ಷನ್ ಅಂತೀವಿ. ಸೊ ಇದನ್ನು ನೀವು ನೆನ್ಪಿಡ್ಬೇಕು. ಹೌದ್ರೆ ನೋ. ಓಕೆ, ನೆಕ್ಸ್ಟ್ ಈಗ ಏನು
ಸೊ ರೆಸ್ಪಾನ್ಸ್ ಏನು ಮಾಡ್ಬೇಕು, ಇದಕ್ಕೆ ಕಾಲ್ ಮಾಡಿದಾಗ ರೆಸ್ಪಾನ್ಸ್ ಡಾಟ್ ಸೆಂಡ್ ಆದರೆ ಹ್ಯಾಪಿ ಡೇ. ಸೊ ಇದೇನು ರೀ ಹ್ಯಾಪಿ ಡೇ. ಫೈನ್. ಸೊ ಇಷ್ಟು ಆದಮೇಲೆ ನಾ ಏನು ಮಾಡ್ಬಿಡ್ತೀನಿ, ನಾವು ಐ ವಾಂಟ್ ಟು ರನ್ ದ ಸರ್ವರ್. ಇಷ್ಟ ಮುಗಿದೋದು. ಸೊ ಇಲ್ಲಿ ನೋಡಿರಿ ಸರ್ವರ್ ಹೆಂಗೆ ರನ್ ಮಾಡ್ಬೇಕು ನೋಡ್ ಹೌದ್ರೆ. ಸೊ ವಿಜಯ್ ಡಾಟ್ ಜೆ ಎಸ್ ಸರ್ವರ್ ಈಸ್ ರನ್ನಿಂಗ್. ಸೊ ಇದಕ್ಕೆ ನಾವು ಎಲ್ಲಿಂದ ಬರ್ಬೇಕು, ಬ್ರೌಸರ್ನಿಂದ ರಿಕ್ವೆಸ್ಟ್ ಬರೋದಿಲ್ಲ ಅಂತ ಹೆಂಗೆ ಚೆಕ್ ಮಾಡಿದ್ರಿ, ಲೋಕಲ್ ಹೋಸ್ಟ್ 5001 ಇಟ್ ಶೋಯಿಂಗ್ ಹ್ಯಾಪಿ ಡೇ. ಇಲ್ಲಿಂದ ರಿಕ್ವೆಸ್ಟ್ ಹೋಯ್ತು ಎದಕ್ಕೆ 5001ಗೆ. 5001ನ್ಯಾಗ ಇಲ್ಲಿಗೆ ಬಂದ್ಗಳೇನೆ ಹುಡುಕ್ತೈತಿ ಡಿಫಾಲ್ಟ್ ರೌಟ್ರ್, ಇದು ಡಿಫಾಲ್ಟ್ ರೌಟ್ರ್. ಇಲ್ಲಿಂದ ರೆಸ್ಪಾನ್ಸ್ ಏನು ಹೋಗುತ್ತೆ ಹ್ಯಾಪಿ ಡೇ. ಇಷ್ಟಾದ್ರೆ ನೀವು ಸರ್ವರ್ ರೆಡಿ ಮಾಡ್ದಂಗೆ ಆದರೆ. ಸೊ ಈಗ ನಮಗೆ ಏನೇನು ಬೇಕಲ್ಲ ಅದನ್ನು ಸೆಟಪ್ ಮಾಡ್ಕೊಂಬಿಡೋಣ ಆದರೆ. ನೆಕ್ಸ್ಟ್ ಇದು ಸ್ಟೆಪ್ 1 ಆಯ್ತು. ಸ್ಟೆಪ್ 2ನಾಗ ನಮ್ಗೆ ಏನೇನು ಬೇಕಲ್ಲ ಇದನ್ನು ಕಾರ್ಸ್ ಗೀರ್ಸ್ ಎಲ್ಲ ಯೂಸ್ ಮಾಡ್ಕೊಂಬಿಡೋಣ. ಕಾರ್ಸ್ ಫ್ರಾಮ್ ಹೌದ್ರೆ ಕಾರ್ಸ್ ಇದ್ರೆ ಹೌದ್ರೆ. ಸೊ ನಮಗೆ ಇಲ್ಲಿ ಈ ಕಾರ್ಸ್ ತೊಗೊಂಡಿದ್ದು ಯೂಸ್ ಮಾಡ್ಬೇಕಲ್ಲ, ಅದಕ್ಕೆ ನಾನು ಏನು ಮಾಡ್ಬಿಡ್ತೀನಿ, ಸೊ ಆ್ಯಪ್ ಡಾಟ್ ಯೂಸ್ ಮಾಡ್ಬೇಕಲ್ಲ ಅದನ್ನು. ಆ್ಯಪ್ ಡಾಟ್ ಯೂಸ್ ಇಲ್ಲೇನ್ರಿ ಕಾರ್ಸ್ ಹೌದ್ರೆ. ಫೈನ್. ಸೊ ಈಗ ನೆಕ್ಸ್ಟ್ ಇಲ್ಲಿ ಅಲ್ಲಿಂದ ನಮಗೇನು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಬರ್ತೈತಲ್ಲ ಅದರದ್ದು ಸೆಟಪ್ ಆಗ್ಬೇಕಲ್ರಿ. ಆ್ಯಪ್ ಡಾಟ್ ಯೂಸ್ ಎಕ್ಸ್ಪ್ರೆಸ್ ಹೌದ್ರೆ ಡಾಟ್ URL ಎನ್ಕೋಡೆಡ್, ಆಮೇಲೆ ಇದೇನ್ರಿ ಇದೆ ಎಕ್ಸ್ಟೆಂಡೆಡ್ :ಟ್ರೂ. ಇದು ಮಾಡಿದ್ರೆ ನಮಗೇನಾಕೈತಿ ಅಲ್ಲಿಂದ ವ್ಯಾಲ್ಯೂ ಬಂದಿದ್ದು ತೊಗೊಳಕ್ಕಿದೆ ಲೈನ್. ಈಗ ಆ್ಯಪ್ ಡಾಟ್ ಯೂಸ್ ಅಲ್ಲಿಂದ ಜೇಸನ್ ಫಾರ್ಮ್ಯಾಟ್ನಾಗ ಅಲ್ಲಿ ನೋಡಿರಿ ಜೇಸನ್ ಡಾಟ್ ಸ್ಟಿಂಗಿಫೈ ಅಂತೇಳಿ ನೀವು ಸೇವ್ ಮಾಡೋತ್ನಾಗ ಕಾಲ್ ಮಾಡಿದ್ದೆ ನೆನಪು ಮಾಡ್ಕೋರಿ. ನಾ ಇನ್ನೊಮ್ಮೆ ಬೇಕಾದ್ರೆ ಅಲ್ಲಿ ತೋರಿಸ್ತೀನಿ. ಅದನ್ನ ಇದ್ದಿದ್ದು ಜಾವಾ ಸ್ಕ್ರಿಪ್ಟಿಗೆ ಕನ್ವರ್ಟ್ ಮಾಡ್ಕೊಳಕ್ಕೆ ಈ ಲೈನ್. ಸೊ ಇಲ್ಲೇನಿದೆ ಎಕ್ಸ್ಪ್ರೆಸ್ ಡಾಟ್ ಜೇಸನ್ ನೋಡಿ. ಈ ಜೇಸನ್ ಮೆಥಡ್ ಏನು ಮಾಡ್ತೈತೆ ಅಂದರೆ ಇದು ಜೇಸನ್ ಮೆಥಡ್ ಏನು ಮಾಡ್ತೈತೆ ಅಂತಂದರೆ ಜೇಸನ್ ಮೆಥಡ್ನಿಂದ ಜಾವಾ ಸ್ಕ್ರಿಪ್ಟಿಗೆ ಕನ್ವರ್ಟ್ ಮಾಡ್ತೈತಿ. ಯಾವ ಮೆಥಡ್, ಈ ಮೆಥಡ್. ಓಕೆ. ಸೊ ಇವೆಲ್ಲ ನೆನ್ಪಿಟ್ರಿ, ಇನ್ನೊಂದು ಸಲ ನಾನು ಮುಂದೆ ಬಂದಾಗ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಷ್ಟನ್ನು ಏನಾತ್ರಿ ಸರ್ವರ್ದು ಏನಾತ ಕೆಲಸ ಮುಗಿತಿ. ಈಗ ಡಾಟಾಬೇಸ್ ಕನೆಕ್ಷನ್ ಮಾಡ್ಕೊಳ್ಳೋಣ. ನಿಮಗೆಲ್ಲ ಡಾಟಾಬೇಸ್ ಹಿಂದಿನಿಂದ ಕನೆಕ್ಷನ್ ಮಾಡ್ಕೊತ ಬಂದೀನಿ, ಬಿಟ್ಟು ಈಸಿ ಆಗ್ಬೋದು ಅಂತ ಅನಿಸುತ್ತೆ. ನೋಡಿರಿ ಫೈಲ್ ನೇಮ್ ಭಾಳ ಮಂದಿಗೆ ಕನ್ಫ್ಯೂಷನ್ ಆಗಕತ್ತೈತಿ. ಅದಕ್ಕೆ ನಾನು ಲಕ್ಷ್ಯ ಕೊಟ್ಟು ಹೇಳ್ತೀನಿ ಕೇಳಿರಿ. ಒಂದು ಏನು ಮಾಡೋಣ, ಫೈಲ್ ಕ್ರಿಯೇಟ್ ಮಾಡೋಣ. ಈ ಫೈಲ್ ಹೆಸರು DB ಕನೆಕ್ಟ್ ಅಂತ ಇಡೋಣ. ನೆನ್ಪಿಡ್ರಿ ಈ ಫೈಲ್ ಹೆಸರು ಏನು ರೀ dbconnect.js. ಈ ಫೈಲ್ನೊಳಗೆ ನಾ ಏನು ಕಾಲ್ ಮಾಡ್ಬೇಕು, MySQL ಇನ್ಸ್ಟಾಲ್ ಮಾಡಿಲ್ಲ ಅದನ್ನು ಪ್ಯಾಕೇಜನ್ನು ಇಲ್ಲಿ ಕಾಲ್ ಮಾಡ್ಬೇಕು. ನೋಡಿರಿ ಇಂಪೋರ್ಟ್ MySQL ಇದು ಲೋಕಲ್ ಫ್ರಾಮ್ ಇದರೊಳಗೆ ಎಲ್ಲಿಂದ ಬಂದುಬಿಡ್ಬೇಕು ಮೆಥಡ್ಗಳು MySQL2 ಆಮೇಲೆ ಒಂದು ಪ್ರಾಮಿಸ್. ಈ ಪ್ರಾಮಿಸ್ ಅನ್ನೋದು MySQL ಕನೆಕ್ಟ್ ಮಾಡೇ ತಿರ್ತೈತೆ ಅಂಥೇಳಿ ನೀವು ತಿಳ್ಕೊರಷ್ಟೆ. ಸೊ ಈಗ ಇವೆಲ್ಲ MySQL2ದಾಗ ಏನಿದ್ದಲ್ರಿ ಮೆಥಡ್ ಎಲ್ಲಿ ಬಂದುಬಿದ್ದು MySQL ಬಂದುಬಿದ್ದು. ಈಗ ನಾನು DB ಕನೆಕ್ಟ್ ಮಾಡೋಕೆ ಒಬ್ಬನ ರೆಡಿ ಮಾಡ್ತೀನಿ. ಅವನು ಯಾರ್ಯಾರು DB ಆಪ್ರೇಷನ್ ಕರ್ಡ್ ಆಪ್ರೇಷನ್ ಅಂತೀವಿ ನಾವು, ಅದಕ್ಕೆ ಇನ್ಸರ್ಟ್ ಮಾಡ್ಬೇಕಾದ್ರೆ ಸಿಲೆಕ್ಟ್ ಮಾಡ್ಬೇಕಾದ್ರೆ ಯಾರನ್ನು ಕರಿಬೇಕು, ಈ ಡಾಟಾಬೇಸಿಗೆ ಕನೆಕ್ಟ್ ಮಾಡೋ ಯಾರು ಅದಕ್ಕೆ ಒಬ್ಬನ ರೆಡಿ ಮಾಡಕತ್ತೀನಿ. ಅದಕ್ಕೆ ನೀವು ಅವನು ಎಲ್ಲೆಲ್ಲಿ ನೀವು ಸಿಲೆಕ್ಟ್ ಕ್ವೆರಿ ಬರ್ತಿಲ್ಲ ಇವ್ನು ಕಾಲ್ ಮಾಡ್ಬೇಕು, ಇನ್ಸರ್ಟ್ ಕ್ವೆರಿ ಬರ್ತಿಲ್ಲ ಇವ್ನು ಕಾಲ್ ಮಾಡ್ಬೇಕು. ಸೊ ಇವ್ನು ಕಾಲ್ ಮಾಡ್ಬೇಕಂದ್ರೆ ಅಲ್ಲಿ ಇಂಪೋರ್ಟ್ ಮಾಡ್ಕೋಬೇಕು. ಅಲ್ಲಿ ಇಂಪೋರ್ಟ್ ಮಾಡ್ಕೋಬೇಕಂದ್ರೆ ಇಲ್ಲಿಂದ ಏನು ಮಾಡ್ಬೇಕು, ನಾ ಇವನ್ನ ಎಕ್ಸ್ಪೋರ್ಟ್ ಮಾಡ್ಬೇಕು. ನೋಡಿರಿ ಎಕ್ಸ್ಪೋರ್ಟ್ ಕಾನ್ಸ್ಟ್, ಇವನ ಹೆಸರು ಮಿಥುನ್. ಏನಂತ ಕೊಟ್ಟೆ, ಮಿಥುನ್ ಅಂತ ಕೊಟ್ಟೆ. ಈ ಮಿಥುನಿಗೆ ಏನು ಮಾಡ್ತೀನಪ್ಪ ಅಂತಂದರೆ MySQL ಇಲ್ಲಿಂದ ಎಲ್ಲೈತಿ MySQL ಇಲ್ಲಿದ್ದ ಮೆಥಡ್ಸ್ಗಳು ಎಲ್ಲಿ ಬಂದು ಬಿದ್ದಾವ, ಈಗ ಇಲ್ಲಿ ಬಂದು ಬಿದ್ದಾವ. ಅಲ್ಲಿಂದ ಎಲ್ಲಿ ಕರೆಯಾಕತ್ತೀನಿ, ಕೆಳಗೆ ಕರೆಯಾಕತ್ತೀನಿ. MySQL ಡಾಟ್ ಒಂದು ಮೆಥಡ್ ಹೆಸರು ಅದ ಕ್ರಿಯೇಟ್ ಎ ಪೂಲ್. ಈ ಮೆಥಡ್ ಬ್ರ್ಯಾಕೆಟ್ ಓಪನ್ ಬ್ರ್ಯಾಕೆಟ್ ಕ್ಲೋಸ್ ಮಾಡಿರಿ. ಇದಕ್ಕೆ ಏನು ಫ್ಲವರ್ ಬ್ರ್ಯಾಕೆಟ್ನೊಳಗೆ ಕನೆಕ್ಷನ್ ಸ್ಟ್ರಿಂಗ್ ಕಳಿಸ್ಬೇಕ್ರಿ. ನೀವು ಹೆಂಗೆ ಏನು ಜೇಸನ್ ಫಾರ್ಮ್ಯಾಟ್ ಫ್ಲವರ್ ಬ್ರ್ಯಾಕೆಟ್ನಾಗ ಕಳಿಸ್ತಿದ್ರಲ್ಲ ಅದಕ್ಕೂ ಹೆಂಗೆ ಕಳಿಸ್ಬೇಕು, ಫ್ಲವರ್ ಬ್ರ್ಯಾಕೆಟ್ನೊಳಗೆ ಕಳಿಸ್ಬೇಕು. ಒಂದೇದೇನು ರೀ ಹೋಸ್ಟ್ ಹೌದ್ರೆ. ಹೋಸ್ಟ್ ಇದನ್ನು ಬಾಹ್ಯಾಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ಇನ್ನೇನಿಲ್ಲ. ಫಸ್ಟ್ ನೀವು ಏನು MySQL ಓಪನ್ ಮಾಡಿರಲ್ಲ ಅದು ಕ್ಲೋಸ್ ಮಾಡ್ಕೊರಿ, ಮತ್ತೊಮ್ಮೆ MySQL ಓಪನ್ ಮಾಡಿರಿ. ಸೊ MySQL ಓಪನ್ ಮಾಡಿ ಇಲ್ಲೇ ನೋಡಿರಿ ನಿಮಗೆ 3 ಪ್ಯಾರಾಮೀಟ್ರ್ ಇಲ್ಲೇನು ಸಿಗ್ತಾವೆ. ಇದನ್ನು ನಾನು ಹಗಲೆಲ್ಲ ಹೇಳ್ಕೊತ ಬಂದೀನಿ, ಇನ್ನೊಂದು ಸರನೂ ನಾನು ನಿಮ್ಗೆ ಹೇಳ್ತೀನಿ. ನೋಡಿರಿ ಸರ್ವಿಸ್ ಅಂತ ಏನೈತಿಲ್ಲ 127.0.01 ಇದು ಏನಾಕೈತಿಪ್ಪ ಅಂತಂದ್ರೆ ಹೋಸ್ಟ್ ಆಕೈತಿ. ಇದಕ್ಕೆ ಏನು ನೆನಪಿಟ್ಕೊಳ್ಳೋದು ಏನೈತಿ ಅದ್ರೊಳಗೆ, ಹೋಸ್ಟ್ ಅನ್ನೋದು ಅಲ್ಲಿಗೆ ಹೋಗೋದು ನೋಡೋದು ಅದ್ರದ್ದು ಪ್ಯಾರಾಮೀಟ್ರ್ ಹಾಕೋದು. ನೆಕ್ಸ್ಟ್ ಅಲ್ಲಿ ಏನು ತೋರಿಸುತ್ತೆ ರೀ
ಯೂಸರ್ ಅಂತ ತೋರಿಸುತ್ತೆ ನೋಡ್ರಿ, ಏನದ ರೂಟ್. ಇಲ್ಲಿನೂ ಏನೈತಿ, ಸೊ ಇಲ್ಲಿ ನೀವೇನು ಬರೀಬೇಕು, ಯೂಸರ್. ಇದು ಸಾರಿ ಏನ್ರಿದೆ, ಯೂಸರ್ ಅನ್ನೋ ಕೀ, ಇದಕ್ಕೆ ನೀವೇನು ಪಾಸ್ ಮಾಡಬೇಕು, ರೂಟ್. ಹೌದ್ರೆ ನೆಕ್ಸ್ಟ್ ಪಾಸ್ವರ್ಡ್. ಇಲ್ಲಿನೂ ಮೂರನೇದು ಏನು ಕೇಳಾಕತ್ತೈತಿ, ಪಾಸ್ವರ್ಡ್ ಕೇಳೈತಿ ನೋಡ್ರಿ. 1 2 3 ಇದ್ರಾಗತ್ತೇನೆ ನೀವು ತಿಳ್ಕೊಂಬಿಟ್ರೆ ಮೂವತ್ತು. ಹೌದಾ, ABCD ನಾ ಕೊಟ್ಟಿದ್ದೆ ಪಾಸ್ವರ್ಡ್ ಕೊಡೋಣ ಕನೆಕ್ಟ್ ಆಕೈತಲ್ಲ, ಅದಕ್ಕೆ ಇಲ್ಲಿನೂ ನಾ ಏನು ಹೇಳ್ಬೇಕು, ಪಾಸ್ವರ್ಡ್ ಅದಕ್ಕೆ ಕೊಡ್ಬೇಕಲ್ಲ. ಇದು ಪಾಸ್ವರ್ಡ್ ಕರೆಕ್ಟ್ ಐತಿಲ್ಲ, ನೀವೇ ಯೂಸ್ ಮಾಡಾಕತ್ತಿಲ್ಲ ಅಂತ ಗೊತ್ತಾಕ, ಸೆಕ್ಯೂರಿಟಿ ABCD. ನೆಕ್ಸ್ಟ್ ಲಾಸ್ಟ್ ಬಂದಿದ್ದೆ ಡಾಟಾಬೇಸ್ ನೀವೇನು ಮಾಡ್ಬೇಕು, ಸೊ ಯಾವ ಡಾಟಾಬೇಸ್ರೆ ನಾವು ಯೂಸ್ ಮಾಡೋದು, ಸೊ ಇದು ಅಂತರೂ ಅಲ್ಲ, ಇದು ಅಲ್ಲ, ಡೋಂಟ್ ಸೇವ್. ಸೊ ಆಗಲೇ ನಾ ಮಾಡಿದ್ದೆ ಹೌದ್ರಿ, ಟ್ರೈ ಲಾಗಿನ್ ಮಾಡಿದ್ದೆ ನಾ ಹೌದ್ರೆ. ಸೊ ಯೂಸ್ ಡಾಟಾಬೇಸ್ ಸರ್ ಕರೆಕ್ಟ್ ಬರೀಬೇಕಾ, ಅದರಲ್ಲೇ ಹೊಳ್ಳಿ ನಾನು ಬರಾಕತ್ತೀನಿ. ಏನ್ರಿದೆ, ಟ್ರೈ ಲಾಗಿನ್ ಅಲ್ಲ. ಸೊ ಈ ಯೂಸ್ ಟ್ರೈ ಲಾಗಿನ್ ನಾ ಇನ್ನೊಂದು ಸಲ ಎಕ್ಸಿಕ್ಯೂಟ್ ಮಾಡ್ತೀನಿ. ಓಕೆ ಕರೆಕ್ಟ್ ಐತಿ. ಸೊ ಅಂದರೆ ಏನಿದೆ, ಯೂಸ್ ಟ್ರೈ ಲಾಗಿನ್. ಸೊ ಡಾಟಾಬೇಸ್ ಹೆಸರೇ ಯೂಸ್ ಟ್ರೈ ಲಾಗಿನ್. ಸೊ ಇದು ಇಷ್ಟೂ ಡಾಟಾಬೇಸ್ ಕನೆಕ್ಷನ್ ಆತ. ನೆನಪು ಹಾರಕ್ಕೆ ಹೋಗ್ಬೇಡ್ರಿ, ಫೈಲ್ ನೇಮ್ DB ಕನೆಕ್ಟ್ ಐತಿ, ಅದರೊಳಗೆ ಕನೆಕ್ಟ್ ಮಾಡೋರು ಯಾರು, ಡಾಟಾಬೇಸಿಗೆ ಮಿಥುನ್. ಅಂದರೆ ಮಿಥುನ್ ಕರಿಬೇಕಾದ್ರೆ ಹೆಂಗೆ ಕರಿಬೇಕು ನಾವು, ಇಂಪೋರ್ಟ್ ಮಿಥುನ್ ಫ್ರಾಮ್ DB connector.js ಫೈಲ್ ನೇಮ್ ಕರಿಬೇಕು. ಅದನ್ನು ನಾನು ತೋರಿಸ್ತೀನಿ. ಸೊ ಈಗ ಇಲ್ಲಿಗೆ ಬಂದನ. ಈಗ ನಾ ಇದನ್ನೇನು ಮಾಡ್ತೀನಿ, ಲಾಗಿನ್ ಕಂಟ್ರೋಲ್ ಅಂತ ಮಾಡ್ತೀನಿ. ಲಾಗಿನ್ ಕಂಟ್ರೋಲ್ ಇದು ಸ್ಟ್ಯಾಂಡರ್ಡ್ ಅಂತ ಇಟ್ಕೋರಿ, ಲಾಗಿನ್ ಕಂಟ್ರೋಲ್.js. ಈ ಲಾಗಿನ್ ಕಂಟ್ರೋಲ್.jsನೊಳಗೆ ನಾ ಯಾರನ್ನು ಕರಿಬೇಕು ರೀ, ಮಿಥುನಂಗೆ ಕರಿಬೇಕು. ಮಿಥುನ್ ಎಲ್ಲದನ, DB connector.jsನೊಳಗೆ ಅದಾನ. ಹೌದ್ರೆ ಹೆಂಗೆ ಕರಿತೀರಿ, ಇಂಪೋರ್ಟ್ ಹೌದ್ರೆ ಫ್ಲವರ್ ಬೇಕೆಟ್ನೊಳಗೆ ಮಿಥುನ್ ನೋಡ್ರಿ, ಮಿಥುನನ್ನು ಕರೆದುಕೊಳ್ಳಿ. ಅದು DB connector. ಫೈಲ್ ಬಂತು, ಮುಂದೆ JS ಬಂದಿಲ್ಲ, ನಾ ಏನು ಮಾಡ್ತೀನಿ, JS ಅಂತ ಕಾಲ್ ಮಾಡಿರಿ. ಒಂದಿಷ್ಟು ಮಂದಿ ಬರ್ಲಿಕ್ಕಪ್ಪ ಅಂತಂದ್ರೆ ಏನಿಲ್ಲ, ಡಬಲ್ ಕೋಟ್ ಹಾಕೋರಿ, ಡಾಟ್ ಹಿಡ್ರಿ, ಒಂದು ಫ್ರಂಟ್ ಸ್ಲ್ಯಾಶ್ ಹಾಕ್ರಿ, ಇಲ್ಲಿ ತೋರಿಸ್ತೈತೆ ಅದು ಎಲ್ಲಿ DB connect ಫೈಲ್. ಓಕೆ, DB connectನೊಳಗೆ ಯಾರದಾರ, ಮಿಥುನ್ ಅದಾನ .js. ನಿಮಗೆ ಇಷ್ಟು ಮಿಕ್ಕಿ ಇನ್ನೊಂದು ಸ್ವಲ್ಪ ಕನ್ಫರ್ಮೇಷನ್ ಬೇಕಾಗಿತ್ತಂದ್ರೆ ಅಗೇನ ನೀವು ಯಾವ ಫೈಲಿಗೆ ಹೋಗ್ರಿ, DB.connectಗೆ ಹೋಗ್ರಿ. ಓಕೆ, ಇಲ್ಲಿ ಮಿಥುನ್ ಅದಾನ ಅಂದ್ರೆ ನಾ ಇಲ್ಲಿ ಕರೆದಿದ್ದಕ್ಕೆ ಮಿಥುನ್ಗೆ ಏನಾತ, ಮಿಥುನ್ ಬಂದ. ಎಲ್ಲಿಂದ ಬಂದ, DB connect.js ಫೈಲಿಂದ ಬಂದಂತೆ ಗೊತ್ತಾಗ್ಬೇಕು. ಫೈನ್, ಇಷ್ಟೊತ್ತನ ಎಲ್ಲ ಕರೆಕ್ಟ್ ಆತ್ರಿ. ಈಗ ಲಾಗಿನ್ ಕಂಟ್ರೋಲ್ ಒಳಗೆ ನಾನು ಲಾಗಿನ್ ಮಾಡೋನು ಒಬ್ಬನ ರೆಡಿ ಮಾಡ್ತೀನಿ ಹೌದ್ರೆ. ಸೊ ಅವನ್ನ ಎಕ್ಸ್ಪೋರ್ಟ್ ಮಾಡ್ತೀನಿ. ಇಲ್ಲೇನ್ರಿ ಇದೆ, ಕಾನ್ಸ್ಟ್ ಹೌದ್ರೆ. ಸೊ ಅಗೇನ್ ಪ್ರದೀಪ್ ಏನು ಮಾಡ್ತೀನಿ ರೀ, ಪ್ರದೀಪ್ ಅಂಥೇಳಿ ಒಬ್ಬನ ರೆಡಿ ಮಾಡ್ತೀನಿ ಹೌದ್ರೆ. ಈ ಪ್ರದೀಪ್ಗೆ ಅಸಿಂಕ್ ಏನು ಮಾಡ್ಬಿಡ್ತೀನಿ ರೀ, ಒಂದು ಮೆಥಡ್ ಅಸಾನ್ ಮಾಡ್ತೀನಿ. ಅಸಿಂಕ್ ಅಂತೇಳಿ ಬರೀದು ಮುಂದೆ ಮೆಥಡ್ ಹೆಂಗೆ, ಒಂದು ಬ್ರ್ಯಾಕೆಟ್ ಓಪನ್ ಬ್ರ್ಯಾಕೆಟ್ ಕ್ಲೋಸ್. ಇದಕ್ಕೆ ರಿಕ್ವೆಸ್ಟ್ ಮತ್ತು ರೆಸ್ಪಾನ್ಸ್ ಅಂಥೇಳಿ ಏನು ಕಳಿಸ್ರಿ, 2 ಪ್ಯಾರಾಮೀಟರ್ ಕಳಿಸ್ರಿ. ಆಮೇಲೆ ಅರೋ ಮಾರ್ಕ್ ಮುಂದೆ. ಸೊ ಇಲ್ಲಿ ಬಾಡಿ ಓಪನ್ ಬಾಡಿ ಕ್ಲೋಸ್. ಸೊ ಇಷ್ಟು ಏನೈತಲ್ರಿ ಮೆಥಡ್ ಯಾರಿಗೆ ಅಜಾನೆ ಆದಂಗೆ ಆತ, ಪ್ರದೀಪ್ಗೆ ಅಜಾನೆ ಆದಂಗೆ ಆತ. ಸೊ ಈಗ ನೀವು ಇಲ್ಲಿ ಬರ್ಕೊಂತ ಹೋಗ್ರಿ, ಸ್ಟಾರ್ಟ್ ಮಾಡಿರಿ. ಸೊ ಅಲ್ಲಿಂದ ನಿಮಗೆ ಗೊತ್ತೈತಿ 2 ಪ್ಯಾರಾಮೀಟರ್ ಬರ್ತಾವ, 2 ವ್ಯಾಲ್ಯೂ ಬರ್ತಾವ. ಅವು ಬಂದಿದ್ದ ವ್ಯಾಲ್ಯೂ ಎಲ್ಲಿ ಸ್ಟೋರ್ ಆಗ್ಬೇಕು, ಇಲ್ಲಿ ಸ್ಟೋರ್ ಆಗ್ಬೇಕು. ಇಲ್ಲಿ ಸ್ಟೋರ್ ಆಗ್ಬೇಕಂದ್ರೆ ಇಲ್ಲಿ ವೇರಿಯೇಬಲ್ ಹೆಸರು ಬೆಸ್ಟಪ್ಪ ಅಂತಂದ್ರೆ ನೀವು ಏನು ಕೊಡ್ರಿ, ಈ ಟೇಬಲ್ನೊಳಗೆ ಏನು ಕೊಟ್ಟಿರಲ್ಲ ಅದನ್ನು ಕೊಟ್ಟರೆ ಭಾಳ ಚಲೋ. ಕಾಲಮ್ ಹೆಸರು ಏನು ಕೊಟ್ಟಿರಿ ನೆನಪೈತಾನೆ ನಿಮಗೆ, ಯೂಸರ್ ನೇಮ ಪಾಸ್ವರ್ಡ್ ಐತಿ. ಬ್ಯಾಕಂತಪ್ಪ ಅಂತಂದ್ರೆ ನಾನು ಇಲ್ಲೇನು ಸಿಲೆಕ್ಟ್ ಆದರೆ ಸ್ಟಾರ್ ಫ್ರಾಮ್ ಏನಂತ ಬರಿತೀನಿ, ಲಾಗಿನ್ ಏನಿದೆ ಲಾಗಿನ್ ಇನ್ಫೋ ಅಂತೇಳಿ ಏನು ಟೇಬಲ್ ಮಾಡಿದ್ನಲ್ಲ ಇದ್ರಾಗ ಮಾಡ್ತೀನಿ. ಓಕೆ ಫೈನ್. ಸೊ ಓಕೆ, ಇಲ್ಲಿ ನೋಡಿರಿ, ಇಲ್ಲಿ ಬಂತಿಲ್ಲ ಕಾಲಮ್ ನೇಮ್, ಇದನ್ನು ಕಾಪಿ ಫೀಲ್ಡ್ ಅಂತೀನಿ. ಸೊ ಇದನ್ನು ಒಂದೇದು ಇಲ್ಲಿ, ಆಮೇಲೆ ನೆಕ್ಸ್ಟ್ ಯಾವ್ದು ರೀ, ಪಾಸ್ವರ್ಡ್. ಇದನ್ನು ಒಟ್ಟ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡೋಕೆ ಹೋಗ್ಬೇಡ್ರಿ, ಅದನ್ನು ಇದನ್ನು ಯೂಸ್ ಮಾಡಿರಿ. ಇದು ಎಲ್ಲಿ ಬಂದಿರ್ತೈತಿ, ರಿಕ್ವೆಸ್ಟ್ ಡಾಟ್ ಬಾಡಿ, ಅಲ್ಲಿಂದ ಬಾಡಿ ಏನು ಕಳಿಸಿರ್ತಿರಲ್ಲ ಅದು ಬಂದು ಇಲ್ಲಿ ನೇಮ್ ಅಂತೇಳಿ ಅಲ್ಲಿಂದ ಕೀ ಏನಿರ್ತೈತಿ ಅದ್ರ ವ್ಯಾಲ್ಯೂ ಇದಕ್ಕೆ ಬರ್ತೈತಿ. ಪಾಸ್ವರ್ಡ್ ಅಲ್ಲಿಂದ ಏನು ಪಾಸ್ವರ್ಡ್ ಅಂತೇಳಿ ಬಂದಿರ್ತೈತಲ್ಲ ಅದು ಇದಕ್ಕೆ ಬರ್ತೈತಿ. ಇಷ್ಟ. ನೆಕ್ಸ್ಟ್ ಬರೀದೇನು ರೀ, ಟ್ರೈ ಕ್ಯಾಚ್. ಸೊ ಇದು ಮೇನ್ ಐತಿ ಹೌದ್ರೆ. ನಾನು ನಿಮಗೆ ಹೇಳಿದ್ದೆ ಒಂದು ಸಿಲೆಕ್ಟ್ ಕ್ವೆರಿ ಬರೀರಿ ಅಂಥೇಳಿ.
ಓಕೆ. ಸೊ ವೇರ್ ಯಾವುದ್ರಿ ಯು ನೇಮ್ ನೋಡಿರಿ, ಇಲ್ಲೇ ಚೆಕ್ ಮಾಡ್ಬೋದು ಇನ್ನೊಂದು ಸಲ. ಸೊ ಅದು ಎದಕ್ಕೆ ಹೋಗೈತೆ ಅದು ಯು ನೇಮ್ ಇಸ್ ಈಕ್ವಲ್ ಟು ಐ ವಿಲ್ ಸೇ ವಿಜಯ್ ಹೌದ್ರೆ. ಆ್ಯಂಡ್ ನೆಕ್ಸ್ಟ್ ಯಾವುದ್ರಿ ಯು ಪಾಸ್ವರ್ಡ್. ಸೊ ಯು ಪಾಸ್ವರ್ಡ್ ಈಸ್ ಈಕ್ವಲ್ ಟು ವಿಜಯ್ @ 1 2 3 ಇದನ್ನು ಹಾಕಿ ಚೆಕ್ ಮಾಡ್ತೀನಿ. ಸೊ ಚೆಕ್ ಮಾಡಿದಾಗ ಒಂದು ಎಲ್ಲ ಕರೆಕ್ಟ್ ಹಾಕೀನಿ, ಆಬ್ವಿಯಸ್ಲಿ ಒಂದು ರೋ ರಿಟರ್ನ್ ಆಗುತ್ತೆ. ನಾನು ತಪ್ಪು ಹಾಕಿದ್ನಿ ಅಂದರೆ ಇಲ್ಲಿ ನೋಡಿರಿ 5 5 ಹಾಕಿದೆ. ಸೊ ಈಗ ಏನೋ ರೋ ರಿಟರ್ನ್ ಆಗಿಲ್ಲ. ಸೊ ಇದನ್ನ ಕಾಪಿ ಮಾಡ್ಕೊಂಬಂದುಬಿಡ್ತೀನಿ, ಕ್ವೈರಿ ಕರೆಕ್ಟ್ ಐತಿ. ಸೊ ಇದೇ ಕ್ವೈರಿನ ನೀವೆಲ್ಲಿ ಹಾಕ್ತೀರಿ, ಒಂದು ಕಾನ್ಸ್ಟಂಟ್ ಆದರೆ ಸಿಲೆಕ್ಟ್ ಕ್ವೈರಿ ಮಾಡಿರಿ. ಸಿಲೆಕ್ಟ್ QRY ಸಿಲೆಕ್ಟ್ ಕ್ವೈರಿ ಆದರೆ ನೀವು ಸಿಲೆಕ್ಟ್ ಕ್ವೈರಿ ಅಂತ ಬರೀರಿ ಡಬಲ್ ಕೋಟ್ನೊಳಗೆ. ಅಲ್ಲಿಂದ ಏನು ಕಾಪಿ ಮಾಡ್ಕೊಂಬಂದಿಲ್ಲ ನೋಡಿರಿ, ಸಿಲೆಕ್ಟ್ ಸ್ಟಾರ್ ಫ್ರಮ್ ಲಾಗಿನ್ ಇನ್ಫೋ ವೇರ್ ಅಂದರೆ ಕಂಡೀಷನ್ ಚೆಕ್ ಮಾಡ್ತೈತಿ. ವೇರ್ ಇದು ನನಗೆ ಏನಾಗ್ಬೇಕ್ರಿ, ಇದು ಪ್ಲೇಸ್ ಹೋಲ್ಡ್ರ್ ಹಾಕ್ಬೇಕು. ಇಲ್ಲಿ ನಾವು ವ್ಯಾಲ್ಯೂ ಪಾಸ್ ಮಾಡೋಕತ್ತಿಲ್ಲ, ವ್ಯಾಲ್ಯೂ ಇಲ್ಲಿ ಬಂದು ಬಿದ್ದು ಆಮೇಲೆ ಪಾಸ್ ಮಾಡೋದು. ಆಮೇಲೆ ಪಾಸ್ವರ್ಡ್. ಸೊ ಇದೇನು ಮಾಡ್ಬೇಕ್ರಿ, ಅಗೇನ್ ಐ ಹ್ಯಾವ್ ಟು ಪಾಸ್ 1 ಕ್ವಶನ್ ಮಾರ್ಕ್. ಫೈನ್. ಸೊ ಇದು ಏನಾತ ನನಗೆ ಏನಾತ್ರಿ, ಸಿಲೆಕ್ಟ್ ಕ್ವೈರಿ ರೆಡಿ ಆತ. ಈಗ ಇಲ್ಲಿಂದ ಬಂದಿದ್ದ ಇದನ್ನು ಕಳ್ಸೋಣ ಒಂದು ಏನು ರಿಸಲ್ಟ್ ಬರ್ತೈತಲ್ಲ ಅದನ್ನು ಡಿಸ್ಟ್ರಕ್ಚರ್ ಏರಿಯಾದೊಳಗೆ ರಿಸಲ್ಟ್ ಅಂಥೇಳಿ ಒಂದು ಸ್ಟೋರ್ ಮಾಡಿಬಿಡೋಣ. ಸೊ ಅಗೇನ್ A = B ಇದ್ದಂಗೆ ಹೌದ್ರೆ. ಇದಕ್ಕೆ ಏನು ಪಾಸ್ ಮಾಡ್ಬೇಕು, ಇದ್ರಾಗ ಏನು ಸ್ಟೋರ್ ಆಗ್ಬೇಕು ನನಗೆ, ಅವೈಟ್ ಮ್ಯಾಗ ಸಿಂಕ್ ಅಂತ ಯೂಸ್ ಮಾಡೀನಿ. ಯಾರನ್ನು ಕರಿಬೇಕ್ರಿ, ಮಿಥುನ. ಯಾಕಂದ್ರೆ ಡಾಟಾಬೇಸ್ ಕನೆಕ್ಷನ್ ಮಾಡವ ಯಾರು, ಮಿಥುನಿಗೆ ಒಂದು ಏನು ಮಾಡ್ತಾನೆ, ಒಂದು ಕ್ವೈರಿ ಅಂತ ಎಕ್ಸಿಕ್ಯೂಟ್ ಮಾಡ್ತಾನೆ. ಈ ಮಿಥುನ್ ಬಳಿ ಕ್ವೈರಿ ಅಂತ ಎಕ್ಸಿಕ್ಯೂಟ್ ಹೆಂಗೆ ಬಂತು ನೋಡ್ರಿ, ಇದನ್ನು ವಿಚಾರ ಮಾಡ್ಬೇಕು ನೀವು. ಮಿಥುನ್ ಕ್ವೈರಿ ಅಂತ ಬರ್ದೇ ಇಲ್ಲ, ಹೆಂಗೆ ತೊಗೊಂಬಂದ್ರಿ, ಇಲ್ಲಿ DB ಕನೆಕ್ಷನ್ದೊಳಗೆ MySQLದಾಗ ಏನೇನು MySQL 2ದಾಗ ಇದ್ದದ್ದು ಮೆಥಡ್ಸ MySQLದಾಗ ಬಂತು. MySQLದಾಗ ಇದ್ದದ್ದು ಯಾರ ಕಡೆ ಬಂತು, ಮಿಥುನ್ ಕಡೆ ಬಂದೈತಿ. ಅಂದಲ್ಲೇ ಇಲ್ಲಿ ಕ್ವೈರಿ ಅಂತೇಳಿ ಮೆಥಡ್ ಬಂದೈತಿ. ಹಿಂಗೆ ನೀವು ವಿಚಾರ ಮಾಡೋಕ್ಕಿಲ್ಲರಿ ಹೌದ್ರೆ. ಸೊ ಇದಕ್ಕೆ ಒಂದೇ ಪ್ಯಾರಾಮೀಟ್ರ್ ಸಿಲೆಕ್ಟ್ ಕ್ವೈರಿ ಪಾಸ್ ಮಾಡಿರಿ. ಒಂದಿಷ್ಟು ಮಂದಿ ಕಾಮ ಕೊಡೋಂಗಿಲ್ಲ, ಕಾಮ ಕೊಡ್ರಿ ಒಂದೇ ಪ್ಯಾರಾಮೀಟ್ರ್ ಮುಗೀತಿ. ಎರಡನೇ ವ್ಯಾಲ್ಯೂ ಏನು ಪಾಸ್ ಮಾಡ್ಬೇಕಲ್ಲ, ಅದಕ್ಕೆ ಅರೇದೊಳಗೆ ಯು ನೇಮ್ ಅಲ್ಲಿ ಮ್ಯಾಗ ಬಂದು ಬಿದ್ದಿರ್ತೈತಲ್ಲ ಅದು, ಆಮೇಲೆ ಯು ಪಾಸ್ವರ್ಡ್ ಇದನ್ನು ಪಾಸ್ ಮಾಡಿಬಿಟ್ರೆ ಮುಗಿದು ಹೋತು. ಇದನ್ನು ಪೂರ್ತಿ ಎಕ್ಸಿಕ್ಯೂಟ್ ಆದಮೇಲೆ ರಿಸಲ್ಟ್ ಎಲ್ಲಿ ಬಂದುಬಿತ್ತೆ, ಈ ರಿಸಲ್ಟ್ನಾಗ ಬಂದುಬಿತ್ತು. ಸೊ ಈಗ ಏನು ಮಾಡೋದು, ರೆಸ್ಪಾನ್ಸ್ ಸಣ್ಣ ಮಾಡ್ಬೇಕಲ್ಲ ಹೊಳ್ಳೆ, ರೆಸ್ಪಾನ್ಸ್ ಸ್ಟೇಟಸ್ ಹೌದ್ರೆ. ರೆಸ್ಪಾನ್ಸ್ ಸ್ಟೇಟಸ್ ಕೋಡ್ ಹಾಕ್ರಿ 200 ಅಂದ್ರೆ ಸಕ್ಸಸ್ .json ಫಾರ್ಮ್ಯಾಟ್ನೊಳಗೆ ಹೌದ್ರೆ. ಇದನ್ನು ಕಳಿಸ್ಬೇಕು, ಯಾವುದೇ ರಿಸಲ್ಟನ್ನು ಕಳಿಸ್ಬೇಕಲ್ಲ, ರಿಸಲ್ಟ್ ಹೌದ್ರೆ. ಇದಕ್ಕೆ ಕೀ ಇದ್ರೊಳಗೆ ಪಾಸ್ ಮಾಡೋದೇನು, ವ್ಯಾಲ್ಯೂ ಡಾಟ್. ಸೊ ರಿಸಲ್ಟ್ನೊಳಗೆ ಇಲ್ಲಿ 0 ಹೌದ್ರೆ. ಅಂದ್ರೆ ಒಂದೇ ರೋ ಬಂದಿರ್ತೈತಿ, ಆ ರೋದು ಇಂಡೆಕ್ಸ್ ಏನಿರ್ತೈತಿ 0 ಇರ್ತೈತಿ. ಡಾಟ್ ಅದರೊಳಗೆ ನಮ್ಗೆ ಯಾವ ಕಾಲಮ್ ಬೇಕು ರೀ ನೋಡಿರಿ, ಅದರೊಳಗೆ ಇದು 0 ಇಂಡೆಕ್ಸ್ನೊಳಗೆ ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ 1 ಮಿನಿಟ್. ಇಲ್ಲಿ 1 2 3 ಅಂತ ಮಾಡಿದಾಗ ಇದು ಕರೆಕ್ಟ್ ಬಂತು ನೋಡಿರಿ. ಇದ್ರೊಳಗೆ 0 ಇಂಡೆಕ್ಸ್ನೊಳಗೆ ಇದೊಂದು ರೋ ಬಂತು. ಅದರೊಳಗೆ ನಮ್ಗೆ ಏನು ಬೇಕು, ಯು ನೇಮ್ದೊಳಗೆ ಏನು ಇರ್ತೈತಲ್ಲ ವ್ಯಾಲ್ಯೂ ಅದು ಬೇಕಿಲ್ಲ. ಸೊ ಅದಕ್ಕೆ ನಾನು ಏನು ಮಾಡಿಬಿಡ್ತೀನಿ, ಇಲ್ಲಿ ಇದನ್ನು ಯು ನೇಮ್ ಅಂತ ಪಾಸ್ ಮಾಡಿಬಿಟ್ರೆ, ಸೊ ಯು ನೇಮ್ದೊಳಗೆ ಏನು ಇರ್ತೈತಲ್ಲ ಆ ವ್ಯಾಲ್ಯೂನ ಸೊ ಇಲ್ಲಿ ಬಂದುಬಿಡ್ತೈತಿ. ಸೊ ಇದು ಫ್ಲವರ್ ಬಕೆಟ್ ಕ್ಲೋಸ್ ಮಾಡಿದ್ದಿಲ್ಲ, ಫ್ಲವರ್ ಬಕೆಟ್ ಕ್ಲೋಸ್ ಹೌದ್ರೆ. ಸೊ ಈಗ JSON ಫಾರ್ಮ್ಯಾಟ್ನೊಳಗೆ ರೆಸ್ಪಾನ್ಸ್ ಹೋತು. ಸೊ ಈಗ ಎಲ್ಲ ಬರೋಬ್ಬರಿ ಆತ ಅನ್ಕೊತೀನಿ. ಸೊ ಇದನ್ನು ಕಾಪಿ ಮಾಡ್ತೀನಿ, ಕ್ಯಾಚ್ನೊಳಗೆ ಹಾಕ್ತೀನಿ. ಇಲ್ಲೇನು ಹೋಗ್ಬೇಕು, 500 ಎರರ್ ಇತ್ತಂದ್ರೆ 500 ಕೋಡ್ ಹೋಗ್ಬೇಕು. ಇಲ್ಲಿ ಏನು ಹೋಗ್ಬೇಕು ರೀ, ಎರರ್ ಹೌದ್ರೆ. ಸೊ ಇದಕ್ಕೆ ಇಲ್ಲಿ ಎರರ್ ಹೋಗ್ಬೇಕು, ಕೀನು ಎರರ್, ವ್ಯಾಲ್ಯೂನು ಎರರ್ ಹೌದ್ರೆ. ಸೊ ನಿಮಗೆ ಅಷ್ಟು ಮಿಕ್ಕಿ ಏನರ ಈ ವ್ಯಾಲ್ಯೂ ಟೆಸ್ಟ್ ಮಾಡ್ಬೇಕಿತ್ತು ಅಂತಂದ್ರೆ ನೀವೇನು ಮಾಡಿರಿ, ಕನ್ಸೋಲ್ ಅಲ್ಲಿ ಬಂದಿದ್ದು ವ್ಯಾಲ್ಯೂ ಕರೆಕ್ಟ್ ಐತಿಲ್ಲ ಅಂತೇಳಿ console.log ಇವೆಲ್ಲ ಹಾಕ್ಕೊಂತಾನೆ ಹೋಗ್ಬೇಕು. ನಿಮ್ಗೆ ಕರೆಕ್ಟ್ ಇನ್ನು ಮ್ಯಾಗ ಹಿಂಗೆ ಸ್ಟಾರ್ಟ್ ಮಾಡ್ಬೇಕು ನೀವು, ಅಲ್ಲಿಂದ ವ್ಯಾಲ್ಯೂ ಕರೆಕ್ಟ್ ಬರಾಕತ್ತೈತೋ ಇಲ್ಲೋ ಹೌದ್ರೆ. ಸೊ console.log ಆಮೇಲೆ ಇಲ್ಲಿ console.log ಯಾವ್ದು ರೀ, ಯು ಪಾಸ್ವರ್ಡ್ ಅಲ್ಲಿಂದ ಬಂದಿದ್ದು ಇಲ್ಲಿ ಟರ್ಮಿನಲ್ದೊಳಗೆ ತೋರಿಸ್ತೈತೆ ಅದು console.log ಹೌದ್ರೆ. ಸೊ ಇಷ್ಟಾದಮೇಲೆ ನೆಕ್ಸ್ಟ್ ಇಲ್ಲಿ ಏನು ರಿಸಲ್ಟ್ ತೋರಿಸ್ತಿತ್ತಲ್ಲ, ಸೊ ಅದನ್ನು ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು ಹೌದ್ರೆ. ಹೆಂಗೆ ಚೆಕ್ ಮಾಡೋದು, ಇದು ರಿಸಲ್ಟ್ ಅಂತ ಐತಲ್ಲ ಇದನ್ನೇ ನೀವು ಬೇಕಾದ್ರೆ ಇಲ್ಲಿ console.logನ ಹಾಕೋರಿ. console.log
ಹಾಕಬೇಕಂತೇನಿಲ್ಲ, ಕಂಪಲ್ಸರಿ ಏನಿಲ್ಲ. ನಾವು ಟೆಸ್ಟ್ ಮಾಡೋಕೆ ಸಂಬಂಧ ನಿಮಗಿದು ಹೊಸಾದ ಕಲೀಲಿ ಅಂತ ಹಾಕಾಕತ್ತೀನಿ. ಫೈನ್. ಪ್ರದೀಪನ ಕೆಲಸ ಎಲ್ಲ ಮುಗೀತು. ಪ್ರದೀಪ್ ಈಗ ಎಲ್ಲಿ ಕಾಲ್ ಮಾಡೋದು? ಸರ್ವರ್ದಾಗ ಕಾಲ್ ಮಾಡೋಕು. ಪ್ರದೀಪ್ ಎಲ್ಲದಾನ? ಲಾಗಿನ್ control.js ಅನ್ನೋ ಫೈಲ್ನಾಗ ಅದಾನ. ಇದನ್ನು ನೀವು ತಿಳ್ಕೊಬೇಕು. ಅಂದ್ರೆ ಸರ್ವರ್ದೊಳಗೆ ಪ್ರದೀಪನ ಹೆಂಗೆ ಕರೀದ? ಓಕೆ, ಇಂಪೋರ್ಟ್ ಆದರೆ ಇಲ್ಲಿ ಪ್ರದೀಪ್ ಅಂತ ಹೊಡೆದುಗಳೇನ ಇಲ್ಲಿ ಏನು ಬಂತ್ರಿ? ಲಾಗಿನ್ ಕಂಟ್ರೋಲ್ ಅಂತ ಬಂತು. ಇದು ಬಂದಿರ್ಲಿಕ್ಕಂದ್ರೂ ಡಬಲ್ ಕೋಟ್ ಹಾಕ್ರಿ, ಡಾಟ್ ಒಂದು ಸ್ಲ್ಯಾಶ್ ಹಾಕ್ರಿ. ಇಲ್ಲಿ ಏನು ನೋಡ್ರಿ, ಲಾಗಿನ್ ಕಂಟ್ರೋಲ್ ಅಂತ ಐತಿ .js. ಈಗ ಪ್ರದೀಪ್ ಇಲ್ಲಿ ಬಂದ. ಈಗ ನಾವೊಂದು ಏನು ಕ್ರಿಯೇಟ್ ಮಾಡ್ಬೇಕು ಹೇಳ್ರಿ? API ಕ್ರಿಯೇಟ್ ಮಾಡಿಬಿಟ್ರೆ ಮುಗಿದೋತು. ಆದರೆ app.post ಆದರೆ ಯಾಕಂದ್ರೆ ವ್ಯಾಲ್ಯೂ ಚೆಕ್ ಮಾಡಾಕತ್ತೀನ, ಪೋಸ್ಟ್ ಅಂತ ಕೇಸಿಂದ ಡಬಲ್ ಕೋಟ್ನೊಳಗೆ ಆದರೆ ಎ ಪಿ ಐದ ಹೆಸರೇ ಚೆಕ್ ಲಾಗಿನ್ ಅಂತ ಕೊಡ್ತೀನಿ. ನೀವು ಬೇಕಾದ್ರೆ ನಿಮ್ಮ ಫ್ರೆಂಡ್ಸ್ ಹೆಸರು ಕೊಡ್ರಿ, ಚೆಕ್ ಲಾಗಿನ್. ಆದರೆ ಸೊ ಈ ಚೆಕ್ ಲಾಗಿನ್ ಅಂತ ಕೂಡ API ಕಾಲ್ ಮಾಡೋದು ಕೂಡ ಯಾರಿಗೆ ಹೋಗ್ಬೇಕ್ರದ? ಪ್ರದೀಪಿಗೆ ಹೋಗಿ ಪ್ರದೀಪ್ ಅಲ್ಲೆಲ್ಲ ಮುಂದೆ ತನ್ನ ಕೆಲಸ ಮಾಡ್ತಾನೆ, ಅವ ರೆಸ್ಪಾನ್ಸ್ ಕಳಿಸ್ತಾನೆ. ಸೊ ಅಂದ್ರೆ ನಾನು ಲಾಗಿನ್ ಕರಿಬೇಕಂತಂದ್ರೆ API ಚೆಕ್ ಲಾಗಿನ್ ಅಂತ ಕರಿಬೇಕು. ನಾ ಫಸ್ಟ್ ಇದನ್ನು ರಿಯಾಕ್ಟ್ನೊಳಗೆ ಮಾಡ್ಲಾರ ಒಂದು ಫಸ್ಟ್ ಇದನ್ನು ಚೆಕ್ ಮಾಡೋದಿಲ್ಲ ರೀ. ಎಕ್ಸಾಕ್ಟ್ಲಿ ಇದು ಯಾವುದೋ ಪೋಸ್ಟ್ಮ್ಯಾನ್ದಾಗ ಚೆಕ್ ಮಾಡ್ಬೇಕಿಲ್ಲ. ಸೊ ಪೋಸ್ಟ್ಮ್ಯಾನ್ ಕರೀರಿ. ಸೊ ಪೋಸ್ಟ್ಮ್ಯಾನ್ ಕರೆದ್ಮೇಲೆ ಸೊ ಇಟ್ ವಿಲ್ ಬಿ ಓಪನ್ಡ್ ಹಿಯರ್. ಆದರೆ ಸೊ ಇಲ್ಲಿ ಆಲ್ರೆಡಿ ಪೋಸ್ಟ್ ಅಂತ ಅದ. ಓಕೆ, ಇದನ್ನು ಅಷ್ಟನ್ನು ಚೇಂಜ್ ಮಾಡ್ಬೇಕು ನೋಡ್ರಿ. ಎಲ್ಲ ಕರೆಕ್ಟ್ ಅದ, 5001 ಅದು ಎಲ್ಲದ. ನನ್ನದು ಏನೈತಿ API ಹೆಸರೇ API ಚೆಕ್ ಲಾಗಿನ್. ಓಕೆ, API ಚೆಕ್ ಲಾಗಿನ್. ಸೊ ಇಲ್ಲಿಗೆ ಬಂದೇನ ಪೋಸ್ಟ್ಮ್ಯಾನಿಗೆ API ಚೆಕ್ ಲಾಗಿನ್ ಅಂತ ಹಾಕಿದೆ. ಫೈನ್. ಇಲ್ಲಿ ಹೆಡರ್ಸ್ನೊಳಗೆ ಕಂಟೆಂಟ್ ಟೈಪ್ ಮತ್ತೇನು ಹಾಕ್ರಿ? ಅಪ್ಲಿಕೇಶನ್ JSON ಇವು ಎರಡೂ ಹಾಕ್ರಿ. ಓಕೆ, ಹಾಕಿದ ಮೇಲೆ ಇಲ್ಲಿ ಬಾಡಿದೊಳಗೆ ಬಂದು ರಾದೊಳಗೆ ನೀವೇನು ಪಾಸ್ ಮಾಡೋಕೆ? ಈಗ ಕಾಲಮ್ ನೇಮ್ ಯು ನೇಮ್ ಅಂತ ಐತಿಲ್ಲ. ಸೊ ಒಂದೇದ್ದು ಯು ಕ್ಯಾನ್ ಪಾಸ್ ದ ಯು ನೇಮ್. ಇಲ್ಲಿ ನೋಡಿರಿ, ಕೀ ಮತ್ತು ಸೇಮ್ ಇರ್ಬೇಕು. ಇಲ್ಲಿ ಕೀ ಎಲ್ಲಿಂದ ಸೇಮ್ ಇರ್ಬೇಕು? ಸೊ ಇಲ್ಲಿ ಯು ಪಾಸ್ವರ್ಡ್, ಇಲ್ಲಿನೂ ಯು ಪಾಸ್ವರ್ಡ್ ಅಂತ ಹಾಕ್ರಿ. ಇಲ್ಲಿ ಹಾಕಿದ್ದು ಎಲ್ಲಿ ಎಫೆಕ್ಟ್, ಇಲ್ಲಿ ಹಾಕಿದ್ದು ಎಲ್ಲಿ ನಿಮಗೆ ಚೆಕ್ ಆಕೈತಿ ಹೇಳ್ರಿ ನೋಡೋಣ. ಇದನ್ನು ಅನಲೈಸ್ ಮಾಡೋಕೆ ನೀವು ಯು ನೇಮ್ ಮತ್ತು ಯು ಪಾಸ್ವರ್ಡ್ ಇಲ್ಲಿನ ಕೀ, ಇಲ್ಲಿ ಏನು ಕೀ ಕಳ್ಸಾಕತ್ತಿರಲ್ಲ ಅದು ಸರ್ವರ್ನೊಳಗೆ ಪ್ರದೀಪ್ನೊಳಗೆ ಇಲ್ಲಿ ಚೆಕ್ ಆಕೈತಿ, ಇಲ್ಲಿಗೆ ಬಂದು ಬೀಳ್ತೈತಿ. ಯು ನೇಮ್ ಮತ್ತು ಯು ಪಾಸ್ವರ್ಡ್ ಅವು ಎರಡೂ ಸೇಮ್ ಇದ್ದು ಅಂತಂದ್ರೆ ಇಲ್ಲಿಗೆ ಬಂದು ಬೀಳ್ತೈತಿ. ಆಮೇಲೆ ಇಲ್ಲಿ ರೆಸ್ಪಾನ್ಸ್ ಸ್ಟಾರ್ಟ್ ಆಕೈತಿ. ಈಗ ನಾನು ಹೊಳ್ಳಿ ಸರ್ವರ್ ಸ್ಟಾರ್ಟ್ ಮಾಡ್ಬೇಕಾಗಿತ್ತು. Control+C. ಈಗ ಸರ್ವರ್ ಸ್ಟಾರ್ಟ್ ಮಾಡಿದೆ. ಸರ್ವರ್ ಈಸ್ ರನ್ನಿಂಗ್. ಈಗ ನಾನು ಇದನ್ನು ಕಳಿಸಿದೆ. ರಿಸಲ್ಟ್ ಎರರ್ ಅಂಥೇಳಿ ಬಂತು. ಸೊ ಎರರ್ ಎದಕ್ಕೈತಿ ನೋಡ್ಬೇಕು. ಸೊ ಇಲ್ಲಿ ವಿಜಯ್ ಅಂಥೇಳಿ ಎಲ್ಲಿ ತನ ನೋಡಿರಿ, ಇಲ್ಲಿ ತನಕ ಬಂದೈತಿ. ಸೊ ಇನ್ನು ಮುಂದೆ ಏನೋ ಸ್ವಲ್ಪ ಪಾಸ್ವರ್ಡ್ ಏನೋ ತಪ್ಪಾಗೈತಿ ಅಂದಂಗೆ. ಸೊ ಸಿಲೆಕ್ಟ್ ಸ್ಟಾರ್ ಫ್ರಮ್ ಲಾಗಿನ್ ಯು ನೇಮ್ ಈಸ್ ಈಕ್ವಲ್ ಟು ದಿಸ್ ಆ್ಯಂಡ್ ರಿಸಲ್ಟ್. ಓಕೆ, ಸೊ ಇಲ್ಲಿ ನೋಡಿರಿ ಕರೆಕ್ಟ್ ಎರರ್ ಅಂತ ಕರೆಕ್ಟ್ ತೋರ್ಸಾಕತೈತಿ. ನಾನು ಈ ಪಾಸ್ವರ್ಡ್ ಏನೈತಿ ಹೇಳ್ರಿ ನಂದು? Vijay@123 ಐತಿ. ಸೊ ನಾನು ಇಲ್ಲಿ ಏನು ಕಳ್ಸೋದು? ಬರೀ ವಿಜಯ್ ಕಳ್ಸಾಕತ್ತೀನಿ. ಸೊ ಇದನ್ನು ನಾನು Vijay@123 ಅಂತ ಕಳಿಸಿದಾಗ ಸೊ ಇಟ್ ಈಸ್ ರಿಟರ್ನಿಂಗ್ ರಿಸಲ್ಟ್ ವಿಜಯ್. ಕರೆಕ್ಟ್ ಐತಿ. ಸೊ ಇಲ್ಲಿ ಪಾಸ್ವರ್ಡ್ ನೀವು ಏನಾರ ತಪ್ಪು ಹಾಕಿದಾಗ ನಿಮ್ಗೇನು ಬರ್ಬೇಕು? ಎರರ್ ಬಂದೈತಿ. ಇಲ್ಲಕ್ಕಪ್ಪ ಅಂತಂದ್ರೆ ರಿಸಲ್ಟ್ ಬರ್ಬೇಕು, ರಿಸಲ್ಟ್ ಬಂದೈತಿ. ಸೊ ನಾನು ನಿಮ್ಗೇನು ಹೇಳತ್ತಿದ್ದೆ? ಯು ನೇಮ್ ಮತ್ತು ಪಾಸ್ವರ್ಡ್ ಇಲ್ಲಿ ಏನು ಕೀ ಕಳಿಸಿರ್ತಿರಲ್ಲ ದ್ಯಾಟ್ ವಿಲ್ ಬಿ ಇಲ್ಲಿ ಈ ನೇಮ್ ಮತ್ತು ಪಾಸ್ವರ್ಡ್ ಇಲ್ಲಿ ಏನಾಗಬೇಕು? ಕನೆಕ್ಟ್ ಆಗ್ಬೇಕದ. ಸೊ ಇಟ್ ಈಸ್ ಇಲ್ಲಿ ನೋಡಿರಿ ವಿಜಯ್ ಅಂತ ಬಂತು, Vijay@123. ಆಮೇಲೆ ಇದು ರಿಟರ್ನ್ ಮಾಡಿದ್ದು ಯಾವುದು? ವಿಜಯ್. ಸೊ ಇಲ್ಲಿ ತನಕ ಎಲ್ಲನೂ ಬರೋಬ್ಬರಿ ಆಗೈತಿ. ಸೊ ಇನ್ಮ್ಯಾಗ ನಾವು ಏನು ಮಾಡ್ಬೇಕು? ಸೊ ರಿಯಾಕ್ಟ್ ಆ್ಯಪ್ ಹಾಕ್ಕೊಂಡು ಸೊ ನಾನು ಏನು ಮಾಡ್ಬೇಕು? ಇದನ್ನು ಕಾಲ್ ಮಾಡಿಬಿಟ್ರೆ ಮುಗಿದು ಹೋತ. ಸೊ ಈಗ ಏನು ಓಪನ್ ಮಾಡ್ಬೇಕು ರೀ? ಸೊ ಅಲ್ಲಿ ಗೋ ಫಾರ್ ಅ ಫೈಲ್, ನ್ಯೂ ವಿಂಡೋ. ಆದರೆ ಕ್ಲೈಂಟ್ ರೆಡಿ ಮಾಡ್ಬೇಕಲ್ಲ, ಫೈಲ್. ಸೊ ಯಾವುದ್ರಿ? ಓಪನ್ ಫೋಲ್ಡರ್ ಯಾವುದೇ ರಿಯಾಕ್ಟ್ನೊಳಗೆ. ಸೊ ಇಲ್ಲಿ ಗೋ ಫಾರ್ ಯಾವುದೋ ಡ್ರೈವ್ ಬೇರೆ ಐತಿ. ರಿಯಾಕ್ಟ್ ಇದ್ರೊಳಗೆ ಕೋಡ್ ಯಾವುದ್ರಿ? ಕ್ಲೈಂಟ್. ಓಕೆ, ಸೊ ನನ್ನ ಫೋಲ್ಡ್ರಿಗೆ ನಾವು ಬಂದೆ, ನಿಮ್ಮ ಫೋಲ್ಡ್ರಿಗೆ ನೀವು ಹೋಗ್ರಿ. ಸೊ ಈಗ ನೀವೇನು ಮಾಡಿರಿ? ಟರ್ಮಿನಲ್, ಗೋ ಫಾರ್ ಅ ಟರ್ಮಿನಲ್. ಫೈನ್. ಇಲ್ಲಿ ಏನು ಮಾಡ್ಬೇಕು? npx create react app on the dot. ಸೊ ಇದನ್ನು
ಇನ್ಸ್ಟಾಲೇಷನಿಗೆ ಒಂದು 2 ನಿಮಿಷ ಟೈಮ್ ಬೇಕಾಗೈತಿ. ಇದು ಇನ್ಸ್ಟಾಲೇಷನ್ ಆಗುತ್ತಾನ ತಡೀನ, ಆಮೇಲೆ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಇನ್ಸ್ಟಾಲೇಷನ್ ಅಂತೂ ಆಗೈತಿದೆ. ಸೊ ನೆಕ್ಸ್ಟ್ ನನಗೇನು ಬೇಕು ರೀ, ಸೊ app.js ಒಂದು ಸ್ವಲ್ಪ ಇದಕ್ಕೆ ನಾನು ಬೂಸ್ಟ್ಯಾಪ್ ಅಪ್ಲೈ ಮಾಡ್ತೀನಿ. ಬೂಸ್ಟ್ಯಾಪ್ ಹೆಂಗೆ ಅಪ್ಲೈ ಮಾಡೋದು ನಿಮ್ಗೆ ಗೊತ್ತೈತಿ. ಸೊ ಗೋ ಫಾರ್ ಗೂಗಲ್ಗೆ ಹೋಗಿ ಬೂಸ್ಟ್ಯಾಪ್ ಅಂತ ಹೊಡೀರಿ. ಬೂಸ್ಟ್ಯಾಪ್ ಅಂದರೆ ಬೂಸ್ಟ್ಯಾಪಿಗೆ ಹೋಗ್ರಿ. ಸೊ ಇಲ್ಲಿ ಇನ್ಕ್ಲೂಡ್ಸ್ ಏನು YSCN ಅಂತೈತಿ, ಇದನ್ನು ಕಾಪಿ ಮಾಡ್ಕೊರಿ. ಸೊ ಇದು ಬಂದು ಫಸ್ಟ್ ಇಲ್ಲಿ ಪಬ್ಲಿಕ್ನೊಳಗೆ index.html. ನಾ ಹಗಲೆಲ್ಲ ಎದಕ್ಕೆ ರಿಪೀಟ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಗೊತ್ತಾಗಲಿ ಅಂತೇಳಿ. ಏನು ಟೈಟಲ್ ಕೆಳಗೆ ಹಾಕ್ರಿ. ಇದು ರಿಯಾಕ್ಟ್ ಆ್ಯಪ್ ಅಂತ ಏನು ಬರತ್ತಲ್ಲ, ನನಗೆ ಏನಾಗ್ಬೇಕು, ಲಾಗಿನ್ ಅಂತ ಆಗ್ಬೇಕು. ಅಂದರೆ ಲಾಗಿನ್ ಆ್ಯಪ್ ಅಂತ ಆಗ್ಬೇಕು. ಓಕೆ, ಸೊ ಲಾಗಿನ್ ಆ್ಯಪ್ ಅಂತ ಆಗಲಿ. ನೆಕ್ಸ್ಟ್ ಇನ್ನೊಂದು ಇದೇನು ಜಾವಾ ಸ್ಕ್ರಿಪ್ಟದ್ದು ಏನು ಕಾಪಿ ಮಾಡ್ಕೊರಿ ಲಿಂಕ್. ಇಲ್ಲಿ ಎಲ್ಲಿ ಬಂದು ಹಾಕ್ಬೇಕ್ರಿ ಅದನ್ನು, ಬಿಫೋರ್ ಕ್ಲೋಸಿಂಗ್ ಅ ಬಾಡಿ ಅಂತ ಹೇಳೀನಿ, ಇಲ್ಲಿ ಹಾಕ್ರಿ. ಓಕೆ ಫೈನ್. ಇಷ್ಟಾದಮೇಲೆ ನೆಕ್ಸ್ಟ್ ನನಗೇನಾಗ್ಬೇಕು, ಒಂದು ಲಾಗಿನ್ ಪೇಜ್ ಆಗ್ಬೇಕು. ಲಾಗಿನ್ ಪೇಜ್ ಆದಮೇಲೆ ಲಾಗಿನ್ ಪೇಜ್ app.js ನಾನು ಡಿಸೈನ್ ಮಾಡ್ತೀನಿ. ಇದು ಆದಮೇಲೆ ಒಂದು ಕಂಪೋನೆಂಟಿಗೆ ಒಳಗೆ ಹೋಗ್ಬೇಕಲ್ರಿ, ಅದನ್ನು ಹೆಂಗೆ ಮಾಡೋದಪ್ಪ ಅಂತಂದರೆ, ಸೊ ಇಲ್ಲಿ ನಾ ಹೇಳಿದ್ನಲ್ಲ ಕಾಂಪೋನೆಂಟ್ ಹೆಂಗೆ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಫೋಲ್ಡರ್ ಕ್ರಿಯೇಟ್ ಮಾಡ್ಕೋರಿ. ಇಲ್ಲಿ ಕಾಂಪೋನೆಂಟ್ಸ್ ಅಂತೇಳಿ ಹಾಕೋರಿ. ಸೊ ಇಲ್ಲಿ ನಾನು ಒಂದು ಹೋಮ್ ಪೇಜ್ ಕ್ರಿಯೇಟ್ ಮಾಡ್ತೀನಿ. ಸೊ ಏನಾಗ್ಬೇಕು, ಲಾಗಿನ್ ಆದಮೇಲೆ ಹೋಮ್ ಪೇಜಿಗೆ ಹೋಗ್ಬೇಕು. ಸೊ ಯಾವಲ್ಲೇ ಈ ಫೋಲ್ಡರ್ ಮ್ಯಾಗ ಕಾಂಪೋನೆಂಟ್ಸ್ ಫೋಲ್ಡರ್ ಮ್ಯಾಗ ನೀವು ರೈಟ್ ಕ್ಲಿಕ್, ಇಲ್ಲಿ ಹೋಮ್ H ಕ್ಯಾಪಿಟಲಲ್ಲಿ .home.js. ಇದನ್ನು ಹೆಂಗೆ ರೆಡಿ ಮಾಡ್ತೀರಿ, RAF ಇದನ್ನು ಹೇಳೀನಿ ಇದನ್ನು. ಸೊ ಇದನ್ನು ಬೇಕಾದ್ರೆ ಇದು ಎಕ್ಸ್ಟೆನ್ಷನ್ ಬರ್ಲಿಕ್ಕಂದ್ರೆ ಗೋ ಫಾರ್ ಇಲ್ಲಿ ಎಕ್ಸ್ಟೆನ್ಷನ್ಗೆ ಹೋಗ್ರಿ, ರಿಯಾಕ್ಟ್ ಎಕ್ಸ್ಟೆನ್ಷನ್ ಇನ್ಸ್ಟಾಲ್ ಮಾಡ್ಕೊರಿ. ಸೊ ಅವಾಗ ಬರೋಬ್ಬರಿ ಆಗುತ್ತೆ. ಸೊ ಈಗ ಇದು ಒಂಥರ ರೆಡಿ ಆಯ್ತು. ನೆಕ್ಸ್ಟ್ ನಿಮಗೆ ಗೊತ್ತಿರಲಿ, ನಾನು ನೆವಿಗೇಟ್ ಮಾಡ್ಬೇಕಂತಂದ್ರೆ ಯಾವ ಪ್ಯಾಕೇಜ್ ಇನ್ಸ್ಟಾಲ್ ಮಾಡ್ಕೋಬೇಕು, ಎಕ್ಸಾಕ್ಟ್ಲಿ NPMನಿಂದ ಇನ್ಸ್ಟಾಲ್ ರಿಯಾಕ್ಟ್ ರೌಟರ್ DOM. ಇದು ಇನ್ಸ್ಟಾಲ್ ಮಾಡ್ಕೊಳಿಕ್ಕಂತಂದ್ರೆ ರಿಯಾಕ್ಟ್ ಒಂದು ಪೇಜಿನಿಂದ ಇನ್ನೊಂದು ಪೇಜಿಗೆ ಏನಾಗಿಲ್ಲ, ನೆವಿಗೇಟ್ ಆಗಂಗಿಲ್ಲ. ಸೊ ದ್ಯಾಟ್ ಅದನ್ನು ರಿಯಾಕ್ಟ್ ರೌಟರ್ DOM ಇನ್ಸ್ಟಾಲೇಷನ್ ಮಾಡ್ಕೊಂಡ್ರಿ. ಸೊ ಈಗ ನಾ ಏನು ರೆಡಿ ಮಾಡ್ಬೇಕು, app.js ಇದು ಹೆಡರ್ ಟು ಹೆಡರ್ ಬ್ಯಾಡಾಗೈತಲ್ಲ ನನಗೆ. ಸೊ ಇದನ್ನು ನಾನು ಏನು ಮಾಡ್ಬಿಡ್ತೀನಿ, ಡಿಲೀಟ್ ಮಾಡ್ತೀನಿ. ಇದು ಕ್ಲಾಸ್ ನೇಮ್ ಇದೇನು ಬೇಡ, ಒಂದು div ಇರಲಿ ಅಷ್ಟೇ. ಸೊ ಇದನ್ನು ಐಲ್ ಗೋ ಫಾರ್ ದಿಸ್. ಸೊ ಈಗ ನೋಡಿರಿ, ಲಾಗಿನ್ ಪೇಜ್ ಆಗ್ಬೇಕಂತಂದ್ರೆ ನನಗೇನಾಗ್ಬೇಕು, 2 ಟೆಕ್ಸ್ಟ್ ಬಾಕ್ಸ್ ಬೇಕು, ಆಮೇಲೆ ಒಂದು ಬಟನ್ ಬೇಕು. ಸೊ ಅದಕ್ಕೆ ನಾನು ಏನು ಮಾಡ್ಬಿಡ್ತೀನಿ, ಇಲ್ಲಿ ಅವನ್ನ ಇಂಪೋರ್ಟ್ ಯೂಸ್ ಸ್ಟೇಟ್ ಯೂಸ್ ಮಾಡ್ಬೇಕಲ್ಲ, ಯಾಕಂದರೆ ಅವು ಎರಡು ಟೆಕ್ಸ್ಟ್ ಬಾಕ್ಸ್ನಂದು ವ್ಯಾಲ್ಯೂ ಒಬ್ರು ಕೈ ಕೊಡ್ಬೇಕಲ್ಲ. ಸೊ ಯೂಸ್ ಸ್ಟೇಟ್ ನಿಮಗೆಲ್ಲ ಇವೆಲ್ಲ ಗೊತ್ತಿದ್ದದ, ಇವು ರಿಪಿಟೇಷನ್ ಇದಾವೆ ಅಂತ ಹೌದ್ರೆ. ಸೊ ಇಲ್ಲಿ ಏನು ಮಾಡಬೇಕು, ಒಬ್ಬರು ರೆಡಿ ಮಾಡ್ಬೇಕಲ್ಲ. ಸೊ ಕಾನ್ಸ್ಟ್ ಅಗೇನ್ ಶಿವ ಮತ್ತು ಶಿವಾನಿ, ಶಿವ ಸೆಟ್ ಶಿವ, ದಿಸ್ ಇಸ್ ದ ಫಂಕ್ಷನ್. ಇದನ್ನು ಎಲ್ಲಿ ಕಾಲ್ ಮಾಡೋಕ್ಕೂ ಗೊತ್ತೈತೆ ನಿಮಗೆ, ಸೆಟ್ ಶಿವ ಹೌದ್ರೆ. ಸೊ ನೆಕ್ಸ್ಟ್ ಈಕ್ವಲ್ ಟು ಏನು ರೀ, ಯೂಸ್ ಸ್ಟೇಟ್ ಹೌದ್ರೆ. ಇದು ಎಷ್ಟು ಹೊಳ್ಳೆ ಪ್ರಾಕ್ಟೀಸ್ ಮಾಡ್ತಿರಲ್ಲ ಅಷ್ಟು ನೀವು ಪರ್ಫೆಕ್ಟ್ ಹಾಕಿರಿ ಹೌದ್ರೆ. ಆಮೇಲೆ ಇನ್ನೊಂದು ಕಾನ್ಸ್ಟ್ ಹೌದ್ರೆ, ಇದೇನಿದೆ ಶಿವಾನಿ ಹೌದ್ರೆ, ಶಿವಾನಿ ಇದೇನು ರೀ ಸೆಟ್ ಹೌದ್ರೆ, ಶಿವಾನಿ ಹೌದ್ರೆ ಈಕ್ವಲ್ ಟು ಏನಿದೆ ಯೂಸ್ ಸ್ಟೇಟ್ ಫೈನ್. ಸೊ ಹೌದ್ರೆ. ಸೊ ಈಗ ಒಬ್ಬರನ್ನ ಕರೆದು ಅದನ್ನು API ಕಾಲ್ ಮಾಡೋಕೆ ಒಬ್ಬರನ್ನ ಕರೆದು ಬಿಡೋಣ. ಸೊ ಇದನ್ನು ಇನ್ನೊಂದು ಸ್ವಲ್ಪ ಮ್ಯಾಗ ಹೇಳ್ತೇನೆ ಫೈನ್. ಈಗ ಇನ್ನೊಂದು ಸ್ವಲ್ಪ ಇದನ್ನು ಮ್ಯಾಗ ಹೇಳ್ತೇನೆ. ಓಕೆ, ಈಗ ಎಷ್ಟಾತ. ನೆಕ್ಸ್ಟ್ ಈಗ ಒಬ್ಬರನ್ನ ರೆಡಿ ಮಾಡೋಣ. ಕಾನ್ಸ್ಟ್ ಹೌದ್ರೆ. ಸೊ ಪ್ರಕಾಶ್ ಹೌದ್ರೆ, ಪ್ರಕಾಶನ್ನು ರೆಡಿ ಮಾಡೋಣ. ಪ್ರಕಾಶ್ ಈಕ್ವಲ್ ಟು ಹೌದ್ರೆ, ಪ್ರಕಾಶ್ ಈಕ್ವಲ್ ಟು ಇಲ್ಲೇನೆ ಸಿಂಕ್ ಹಂಗೊಂದು ಮೆಥಡ್ ಅದಾನ್ ಮಾಡಿಬಿಡೋಣ. ಏನಿಲ್ಲ, ಒಂದು ಮೆಥಡ್ ಬ್ರೆಕೆಟ್ ಓಪನ್ ಬ್ರೆಕೆಟ್ ಕ್ಲೋಸ್ ಅರೋ ಮಾರ್ಕ್, ಆಮೇಲೆ ಫ್ಲವರ್ ಬ್ರೆಕೆಟ್ ಓಪನ್ ಫ್ಲವರ್ ಬ್ರೆಕೆಟ್ ಕ್ಲೋಸ್. ಸೊ ಅಲ್ಲಿಂದ ಒಂದು ಏನು ರೆಸ್ಪಾನ್ಸ್ ಬರ್ತೈತಲ್ಲ ಇವಂಗೆ ಅದಾನ್ ಮಾಡೋಣ. ಕಾನ್ಸ್ಟ್ ಹೌದ್ರೆ, ಕಾನ್ಸ್ಟ್ ರೆಸ್ಪಾನ್ಸ್ ಎಲ್ಲಿಂದ ಬರ್ತೈತೆ ರೀ, ಯಾವಾಗ API ಕಾಲ್ ಮಾಡ್ತಿರಲ್ಲ, ಇಲ್ಲಿ API ಕಾಲ್ ಮಾಡಿರಲ್ಲ, ಇಲ್ಲಿ API ಕಾಲ್ ಮಾಡಿದಾಗ ಇದು ರೆಸ್ಪಾನ್ಸ್ ಬರ್ತೈತಿಲ್ಲ, ಅದನ್ನು ಸ್ಟೋರ್ ಮಾಡೋಕ್ಕೆ ಈ ವೇರಿಯೇಬಲ್ನ ಮಾಡಾಕ್ತೀನಿ. ಓಕೆ, ಇಷ್ಟ ಅವೇಟ್ ಹೌದ್ರೆ. ಇಲ್ಲಿ ಯಾವ ಮೆಥಡ್, ಫೆಚ್ ಮೆಥಡ್.
ಈ ಫೆಚ್ ಮೆಥಡಿಗೆ ಏನು ಮಾಡ್ಬೇಕನ, ಸೊ ಐ ಹ್ಯಾವ್ ಟು ಕಾಲ್ ದಿಸ್, ನೋಡಿ ಈ ಎ ಪಿ ಐನ ಕಾಲ್ ಮಾಡ್ತೀನಿ. ಸೊ ಇದೇನಿದೆ ಕಾಲ್. ಆದರೆ ನೆಕ್ಸ್ಟ್ ಬಂದು ಇಲ್ಲಿ ಒಂದು ಕಾಮ, ಯಾಕಂದ್ರೆ ನಾವು ಪೋಸ್ಟ್ ಮಾಡಕತ್ತೀನಿ, ಇದಕ್ಕೆ ಇನ್ನೊಂದು ನಾ ಏನು ಕಳಿಸ್ಬೇಕು, ಸೊ ಫ್ಲವರ್ ಬಕೆಟ್ನೊಳಗೆ ಎ ಪಿ ಐ ಇದು ಏನು ಕಳಿಸ್ಬೇಕು, ಒಂದಿಷ್ಟು ಕೀ ಮತ್ತು ವ್ಯಾಲ್ಯೂಗಳು ಕಳಿಸ್ಬೇಕು. ಒಂದೇದು ಏನಪ್ಪ ಅಂತಂದರೆ ಮೆಥಡ್ ಯಾವುದ್ರಿ, ಮೆಥಡ್ ಯಾವ್ದು ರೀ, ಪೋಸ್ಟ್. ಪೋಸ್ಟ್ ಮೆಥಡ್ ಯಾವುದೇ ಪೋಸ್ಟ್ ಮಾಡಕತ್ತೀರಿ, ಯು ಕ್ಯಾನ್ ಸೇ ಪೋಸ್ಟ್. ಪೋಸ್ಟ್ ಹೌದ್ರೆ ಕಾಮ. ಆದರೆ ಇಲ್ಲಿ ಪೋಸ್ಟ್ ಅಂತ ಹೆಂಗೆ ಕಂಡು ಹಿಡಿದ್ರಿ ನೋಡ್ರಿ, ಇಲ್ಲಿ ಪೋಸ್ಟ್ ಅದ, ಸರ್ವರ್ದಾಗ ಹೋಗಿ ನೋಡ್ರಿ ಬೇಕಾದ್ರೆ, ಸರ್ವರ್ದಾಗೂ ಏನದ ಇಲ್ಲಿ ವಿಜಯ್ ಡಾಟ್ ಇದ್ರ ಇಲ್ಲಿ ಪೋಸ್ಟ್ ಅದ. ಸೊ ಅದಕ್ಕೆ ಅಲ್ಲಿ ಏನು ಕಳಿಸಿದ್ರಿ, ಮೆಥಡ್ ಹೆಸರು ಏನು ಕಳಿಸಿದ್ರಿ, ಸರ್ವರ್ ಇದು ಪೋಸ್ಟ್ ಅಂತ ಕಳಿಸಿರಿ. ಹಿಂಗೆ ನೀವು ಲೆಕ್ಕ ಹಾಕ್ಬೇಕು. ನೆಕ್ಸ್ಟ್ ಏನು ರೀ, ಹೆಡರ್ಸ್. ಈ ಹೆಡರ್ಸ್ನೊಳಗೆ ಮತ್ತೆ ಫ್ಲವರ್ ಬ್ರ್ಯಾಕೆಟ್ ಓಪನ್, ಫ್ಲವರ್ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ. ಸೊ ಇದ್ರೊಳಗೆ ಡಬಲ್ ಕೋಟ ಕೀ ಮತ್ತು ಕೋಲನ್ನ ಡಬಲ್ ಕೋಟ ಏನು ವ್ಯಾಲ್ಯೂ. ಈ ವ್ಯಾಲ್ಯೂ ಎಲ್ಲಿಂದ ತೊಗೊಂಬರ್ಬೇಕು, ಇಲ್ಲಿ ನೋಡಿರಿ ಹೆಡ್ಡರ್ಸ್, ನೋಡಿರಿ ಇಲ್ಲಿ ಹೆಡ್ಡರ್ಸ್ ಅದ. ಸೊ ಇದನ್ನು ನೆನ್ಪಿಡ್ಬೇಕು ನೀವು. ಕಂಟೆಂಟ್ ಟೈಪ್ ಸ್ಪೆಲ್ಲಿಂಗ್ ತಪ್ಪು ಹಾಕೋಂಗಿಲ್ಲ. ಸೊ ಇದನ್ನು ತಂದು ಇಲ್ಲಿ ಇದು ಕೀ, ಇದರದ್ದು ವ್ಯಾಲ್ಯೂ ಅಪ್ಲಿಕೇಶನ್ ಡಾಟ್ ಜೇಸನ್ ಏನೈತಿಲ್ಲ ಇಲ್ಲಿ. ಸೊ ಇದು ಏನ್ರಿದೆ ವ್ಯಾಲ್ಯೂ. ಫೈನ್. ಇಷ್ಟಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಲಾಸ್ಟ್ ಇನ್ನೊಂದು ಏನು ರೀ, ಬಾಡಿ. ಸೊ ಈ ಬಾಡಿಗೆ ಏನು ಕಳಿಸ್ಬೇಕು, ಜೇಸನ್ ಈ ಮೆಥಡ್ ಡಾಟ್ ಸ್ಟಿಂಗಿಫೈ ಎಲ್ಲೈತೆ ನೋಡ್ರಿ, ಸ್ಟಿಂಗಿಫೈ ಅಂತ ಐತಿಲ್ಲ ಮೆಥಡ್. ಸೊ ಇದನ್ನು ಇಲ್ಲಿ ಕಳಿಸ್ಬೇಕು ನೋಡ್ರಿ. ಈ ಬಾಡಿ ಒಳಗೆ ಕಳಿಸಿದ್ದು ಎಲ್ಲಿ ಹೋಗ್ತೈತಿ, ನಾ ಹೇಳಿದ್ನಲ್ಲ ನೆನ್ಪು ಮಾಡ್ಕೋರಿ. ಸೊ ರಿಕ್ವೆಸ್ಟ್ ಡಾಟ್ ಬಾಡಿದೊಳಗೆ ಬರ್ತೈತಿ. ಈ ಕೀಗೆ ನಾ ಇಲ್ಲಿ ಸದ್ದು ಕಳ್ಸೋ ಕೀಗೆ ಏನಾಗ್ಬೇಕು, ಸೇಮ್ ಇದ್ರೆ ಆ ವ್ಯಾಲ್ಯೂ ಏನಾಕೈತಿ ಇದ್ರಾಗ ಬಂದು ಸ್ಟೋರ್ ಆಕೈತಿ. ಇದನ್ನು ನೀವು ತಲೆಯಾಗಿ ಇಟ್ಕೋರಿ. ಸೊ ಈ ಸದ ನಾ ಕಳ್ಸೋ ಕೀನ ಹೆಂಗೈತಿ ನೋಡ್ರಿ ಈಗ. ಸೊ ಆಗಣೆ ಇಲ್ಲಿ ಇದನ್ನು ಕೀ ತಂದು ಬೇಕಾದ್ರೆ ಹಾಕಿರಲ್ಲ ನೋಡೋಣ. ಸೊ ಇಲ್ಲಿ ಒಂದೇದು ಏನೈತಿ ಯೂನೇಮ್, ಇದು ಏನಿಲ್ಲ ಎಲ್ಲಿ ಕಾಲಮ್ ಹೆಸರು ಕಾಪಿ ಮಾಡ್ಕೊಂಡಿದ್ದಲ್ಲ, ಇದು ಕಾಲಮ್ ಹೆಸರು. ಇದಕ್ಕೆ ಏನು ಯಾರನ್ನು ಕಳಿಸ್ಬೇಕ್ರಿ, ಇದು ಕೀ, ಇದಕ್ಕೆ ವ್ಯಾಲ್ಯೂ ಯಾರು ಕಳಿಸ್ಬೇಕು, ಶಿವನ ಬಲ್ಲಿದ್ದು ವ್ಯಾಲ್ಯೂ ಕಳಿಸ್ಬೇಕಲ್ಲ. ಸೊ ಶಿವ ಕಾಮ. ನೆಕ್ಸ್ಟ್ ಇನ್ನೊಂದು ಯಾವುದೇ ಕೀ, ಯೂಸರ್ ಏನಿದೆ ಪಾಸ್ವರ್ಡ್ ಹೌದಲ್ಲ ರೀ. ಸೊ ಇದನ್ನು ಅಲ್ಲಿನೂ ಸರ್ವರ್ದಾಗ ಹಂಗೆ ಕೊಟ್ಟೀನಿ, ಇಲ್ಲಿನೂ ಹಿಂಗೆ ಕೊಡ್ತೀನಿ. ಇದಕ್ಕೆ ಯಾರ ಬಲ್ಲಿ ಇದ್ದಿದ್ದು ಹೋಗ್ಬೇಕು, ಶಿವಾನಿ ಬಲ್ಲಿ ಇದ್ದಿದ್ದು ಹೋಗ್ಬೇಕು ನೋಡಿರಿ. ಇಷ್ಟೆಲ್ಲ ಆತ. ಇಷ್ಟೆಲ್ಲ ಆದಮೇಲೆ ಇದು ರೆಸ್ಪಾನ್ಸ್ ಹೋತು. ರೆಸ್ಪಾನ್ಸ್ ಬಂದು ಎಲ್ಲಿ ಬಿತ್ತು, ಇಲ್ಲಿ ಬಂದು ಬಿತ್ತು. ಸೊ ಈ ಸದ ಚೆಕ್ ಮಾಡ್ತೀನಿ. ಇಫ್ ರೆಸ್ಪಾನ್ಸ್ ಓಕೆ ಅಂತ ಬಂದಿತ್ತಪ್ಪ ಅಂತಂದ್ರೆ, ಸೊ ಈಗ ನಾ ಏನು ಮಾಡ್ಬಿಡ್ತೀನಿ, ಮುಂದಿನ ಕೆಲಸ ಮಾಡ್ಕೋಬೇಕು. ಸೊ ಈಗ ರೆಸ್ಪಾನ್ಸ್ ಅಂತ ಓಕೆ ಅಂತ ಬಂದೈತಿ, ಎದ್ರೊಳಗೈತಿ ಜೇಸನ್ ಒಳಗೈತಿಲ್ಲ. ಸೊ ನಾನು ಇದನ್ನು ಏನು ಮಾಡ್ಬೇಕ್ರಿ, ಅದನ್ನು ಜಾವಾ ಸ್ಕ್ರಿಪ್ಟ್ನೊಳಗೆ ಕನ್ವರ್ಟ್ ಮಾಡ್ಬೇಕು. ಹೆಂಗೆ, ಕಾನ್ಸ್ಟ್ ಡೇಟಾ ಈಗ ಹೆಂಗೆ ಕಾಲ್ ಮಾಡ್ತಾರೆ ಹೇಳ್ರಿ, ಅವೇಟ್ ಹೌದ್ರೆ. ರೆಸ್ಪಾನ್ಸ್ನೊಳಗೆ ಏನೈತಿ ಜೇಸನ್ ಫಾರ್ಮೆಟ್ನಾಗ ಐತಿಲ್ಲ, ಅದನ್ನು ನಾನು ಏನು ಮಾಡ್ತೀನಿ, ಜೇಸನ್ ಅಂತೇಳಿ ಹೊಡೆದಾಗ, ಈ ಮೆಥಡ್ ಕಾಲ್ ಮಾಡಿದಾಗ ಜೇಸನ್ ಫಾರ್ಮೆಟ್ನಿಂದ ಜಾವಾ ಸ್ಕ್ರಿಪ್ಟಿಗೆ ಫಾರ್ಮೆಟ್ ಮಾಡಿ ಎಲ್ಲಿ ಬತ್ತೆ, ಡೇಟಾದೊಳಗೆ ಬಂದುಬಿತ್ತೆ. ಸೊ ಈಗ ನಾನು ಸೆಷನ್ನಾಗ ಸ್ಟೋರ್ ಮಾಡ್ತೀನಿ. ಸೆಷನ್ ಸ್ಟೋರೇಜ್ ಅಂತ ಐತಿ. ಸೆಷನ್ ಸ್ಟೋರೇಜ್ ಡಾಟ್ ಏನು ರೀ, ಸೆಟ್ ಐಟಮ್. ಓಕೆ. ಸೊ ಇದ್ರೊಳಗೆ ಡೇಟಾದೊಳಗಿದ್ದಿದ್ದು ಡಾಟ್ ಅದ್ರೊಳಗೆ ಏನು ರೀ, ರಿಸಲ್ಟ್. ಸೊ ಈಗ ಏನು ಬಂದು ಬಿದ್ದೈತಿ ನೋಡ್ರಿ ಇಲ್ಲಿ. ಇಲ್ಲಿ ಚೆಕ್ ಮಾಡೋ, ಇಲ್ಲಿ ರಿಸಲ್ಟ್ನೊಳಗೆ ಐತಿಲ್ಲ ರೀ. ಸೊ ಇದು ಕೀ ಮತ್ತು ಇದು ವ್ಯಾಲ್ಯೂ, ಈ ಡೇಟಾದೊಳಗೆ ಇದ್ದಿದ್ದು ರಿಸಲ್ಟ್ ನಾ ಏನು ಮಾಡ್ಬಿಟ್ಟೆ, ಎಲ್ಲಿ ಸೆಟ್ ಮಾಡಿದೆ, ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಸಾರಿ. ಇಲ್ಲಿ ಡೇಟಾ ಡಾಟ್ ರಿಸಲ್ಟ್ನಾಗ ಇಲ್ಲಿ ಚೆಕ್ ಆಗ್ಬೇಕಲ್ಲ ಅದು. ಏನಾತ್ರಿ ಇದು ರಿಸಲ್ಟ್, ಇದೊಂದ ಕಾಪಿ ಆಗ್ಬೇಕು, ಕಾಪಿ ಆದರೆ. ಸೊ ಇಲ್ಲೇನಾಗ್ಬೇಕು, ಡೇಟಾ ಡಾಟ್ ಅದರೊಳಗಿಂದ ವ್ಯಾಲ್ಯೂ ಏನು ರಿಸಲ್ಟ್ ಬಂದ್ಬಿತ್ತು. ಈಗ ಎಲ್ಲಿ ಬಂದುಬಿತ್ತು ರೀ, ಡೇಟಾ ಸ್ಟೋರೇಜ್ನೊಳಗೆ ಬಂದುಬಿತ್ತು. ಈಗ ನಾನು ಏನು ಮಾಡ್ಕೋಬೇಕು ನೋಡಿರಿ, ಇಲ್ಲೊಂದು ಇಂಪೋರ್ಟ್ ಯೂಸ್ ನೆವಿಗೇಟ್ ಅಂತೇಳಿ ಮಾಡ್ಕೊತೀನಿ. ಏನು ರೀ, ಯೂಸ್ ನೆವಿಗೇಟ್. ಈ ಯೂಸ್ ನೆವಿಗೇಟ್ ನೀವು ಹೆಂಗೆ ಲಿಂಕ್ ಯೂಸ್ ಮಾಡಿದ್ರಲ್ಲ ಹಂಗೆ ಸೇಮ್ ಹೌದ್ರೆ. ಸೊ ಇಲ್ಲಿ ನಾನು ಏನು ಮಾಡ್ಬಿಡ್ತೀನಿ, ಇದು ಶಿವನ ಮೇಲೆ ಒಂದು ಕಾನ್ಸ್ಟ್ ಒಂದು ವೇರಿಯೇಬಲ್ ನೆವಿಗೇಟ್ ಅಂತೇಳಿ ಮಾಡ್ಕೊತೀನಿ.
ಏನು ರೀ ನೆವಿಗೇಟ್ ಈಸ್ ಈಕ್ವಲ್ ಟು ಯೂಸ್ ನೆವಿಗೇಟ್ ಅದು ಏನು ಫಂಕ್ಷನ್ ಕಾಲ್ ಮಾಡಿದ್ರಲ್ಲ ಅದನ್ನು ಅಸಾಮ್ ಮಾಡಿಬಿಡ್ರಿ. ಈಗ ನೆಕ್ಸ್ಟ್ ನನಗೇನಾಗ್ಬೇಕು ರೀ ನೆವಿಗೇಟ್ ಆಗ್ಬೇಕಿಲ್ಲ. ಸೊ ನಾ ಇಲ್ಲಿ ಮ್ಯಾಗ ನೆವಿಗೇಟ್ ಅಂತ ಏನು ಮಾಡ್ಕೊಂಡಿಲ್ಲ ಅದನ್ನು ಇಲ್ಲಿ ಕಾಲ್ ಮಾಡ್ತೀನಿ ನೆವಿಗೇಟ್. ಇಲ್ಲಿ ನೀವು ಬೇಕಾದ್ರೆ ಏನು ಕೊಡ್ರಿ ರೌಟ್ ಇಲ್ಲಿ ಏನು ಕೊಡ್ತಿರಲ್ಲ ಅದನ್ನು ಹೋಮ್. ಸೊ ಯಾವಾಗ ಇದು ಡಿಸ್ಪ್ಲೇ ಆಗೋದಲ್ಲಿ ಅಗೇನ್ ಅಡ್ರೆಸ್ ಬಾರ್ನೊಳಗೆ ಬ್ರೌಸರ್ ಅಡ್ರೆಸ್ ಬಾರ್ನೊಳಗೆ ಈ ನೆವಿಗೇಟ್ ಎಲ್ಲಿಂದ ಬಂತು ನೆವಿಗೇಟ್ ಇಸ್ ಈಕ್ವಲ್ ಟು ಯೂಸ್ ನೆವಿಗೇಟ್ ಎಲ್ಲಿಂದ ಬಂದೈತಿ ರಿಯಾಕ್ಟ್ ರೌಟರ್ ಡಾಮ್ ಅಂತ ಏನು ಪ್ಯಾಕೇಜ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಅಲ್ಲಿಂದ ಬಂದೈತಿ. ಸೊ ಈಗ ನಾನು ಇದನ್ನು ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಯೂಸ್ ನೆವಿಗೇಟ್ ಅಂತ ಏನೈತಲ್ಲ ಇದನ್ನು ಎಲ್ಲಿ ಹಾಕ್ಬೇಕು ಹೇಳ್ರಿ ಅಗೇನ್ ನಿಮ್ಗೆ ನೆವಿಗೇಟ್ ನಾವು ಹೇಳಿದ್ನಲ್ಲ index.jsನೊಳಗೆ ಇದನ್ನು ಮುಗಿಸ್ಕೊಂಡ್ಬಿಡೋಣ ಕೆಲಸ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ ಇಂಪೋರ್ಟ್ ಹೌದ್ರೆ ಬ್ರೌಸರ್ ಏನು ರೀ ಬ್ರೌಸರ್ ರೌಟರ್ ಆ್ಯಸ್ ಹೌದ್ರೆ ಒಂದನೇದು ರೌಟ್ರ್ ಹೌದ್ರೆ ಎರಡನೇದು ಏನು ರೀ ರೌಟ್ಸ್ ಮೂರನೇದು ಏನು ರೌಟೆ ಹೌದ್ರೆ ಫ್ರಾಮ್ ಇದಾತ ಫೈನ್. ಈಗ ನಾ ಇದನ್ನು ಕಾಲ್ ಮಾಡಿದಾಗ ಯಾವುದೋ ಕಂಪೋನೆಂಟ್ ಕಾಲ್ ಆಗ್ಬೇಕು ರೀ ಇಂಪೋರ್ಟ್ ಹೌದ್ರೆ ಸೊ ಹೋಮ್ ಫ್ರಾಮ್ ನೋಡಿರಿ ಕಾಂಪೋನೆಂಟ್ಸ್ ಒಳಗೆ ಹೋಮ್ ಡಾಟ್ JS ಅಂತ ಬಂತಿಲ್ಲ ರೀ ಕರೆಕ್ಟ್ ಬಂತ. ಸೊ ಈಗ ಅದನ್ನು ಯೂಸ್ ಮಾಡ್ಕೊಂಬಿಡೋಣ. ಸೊ ಈಗ ಫಸ್ಟ್ನೇದು ಯಾವ್ದು ರೀ ರೌಟ್ರ್ ಇದು ರೌಟ್ರ್ ಕಾಲ್ ಮಾಡಿರಿ ಆದರೆ ಇದ್ರೊಳಗೆ ಯಾವ್ದು ರೌಟ್ಸ್ ಎಲ್ಲೈತ್ರಿ ರೌಟ್ಸ್ ಹೌದ್ರೆ ರೌಟ್ಸ್ ಆತು. ಈಗ ನೀವು ಏನು ಮಾಡ್ಬೇಕು ರೌಟೇ ಕಾಲ್ ಮಾಡ್ಬೇಕನ್ರಿ. ಸೊ ರೌಟೇ ಹೌದ್ರೆ ಇದಕ್ಕೆ ಪಾತ್ ಡಿಫಾಲ್ಟ್ ಪಾತ್ ಫಸ್ಟ್ ಹೌದ್ರೆ ಇದಕ್ಕೆ ಎಲಿಮೆಂಟ್ ಯಾವ್ದು ಎಲಿಮೆಂಟ್ ಈಸ್ ಈಕ್ವಲ್ ಟು ಇದ್ರೊಳಗೆ ಫ್ಲವರ್ ಬ್ಯಾಕೆಟ್ ಒಳಗೆ ಇಲ್ಲೇ ಒಂದು ಆ್ಯಪ್ ಅಂತ ಐತಿಲ್ಲ ರೀ ಕೆಳಗೆ ಡಿಫಾಲ್ಟ್ ಎಲಿಮೆಂಟ್ ಇದನ್ನು ನೀವು Ctrl+X ಕಟ್ ಮಾಡಿ ಇದ್ರಾಗ ತಂದು ಪೇಸ್ಟ್ ಮಾಡಿಬಿಡ್ರಿ ಮುಗಿದು ಹೋಗ್ತೈತಿ. ಮತ್ತೆ ಯಾಕೆ ಹೊಳ್ಳೆ ಮಳೆ ಬರ್ತೀರಿ. ಓಕೆ ಈಗ ರೆಡಿ ಆತ. ಈಗ ನಾ ಯಾವ್ದು ಇಲ್ಲಿ ನೋಡಿರಿ app.jsನೊಳಗೆ ಇಲ್ಲಿ ಹೋಮ್ ಅಂತ ಕೊಟ್ಟಿನಿಲ್ಲ ಅದನ್ನು index.jsನೊಳಗೆ ಹಾಕ್ಬೇಕಿಲ್ಲ. ಸೊ ಈಗ ರೌಟೇ ಪಾತ್ ಹೋಮ್ ಇತ್ತಪ್ಪ ಅಂತಂದ್ರೆ ಇಲ್ಲಿ ನೋಡಿರಿ ಹೋಮ್ ಇತ್ತಪ್ಪ ಅಂತಂದ್ರೆ ಇಲ್ಲ ಹೌದಲ್ಲ ಇದನ್ನು ಕಾಪಿ ಇಲ್ಲಿ ಸೊ ಇಲ್ಲಿ ಪೇಸ್ಟ್ ಮಾಡಿದೆ. ಸೊ ಇಲ್ಲಿ ಒಂದೇ ಬರೋಕಾಯ್ತು ಯಾವ ಎಲಿಮೆಂಟ್ ಕಾಲ್ ಆಗ್ಬೇಕು ಎಲಿಮೆಂಟ್ ಹೋಮ್ ಅಂತೇಳಿ ಅದು ಐತಲ್ಲ ಅದು ಕಾಲ್ ಆಗ್ಬೇಕಲ್ಲ ರೀ. ಸೊ ಈಗ ಫ್ಲವರ್ ಬ್ಯಾಕೆಟ್ ಒಳಗೆ ಎಲಿಮೆಂಟ್ ಯಾವ್ದು ಕಾಲ್ ಆಗ್ಬೇಕು ಹೋಮ್ ಹೌದ್ರೆ. ಸೊ ಈಗ ಇದನ್ನು ಹಿಂಗೆ ಕ್ಲೋಸ್ ಮಾಡಿರಿ ಆ್ಯಂಗಲ್ ಬ್ರ್ಯಾಕೆಟ್ ಹಾಕಿ ಕ್ಲೋಸ್ ಮಾಡಿರಿ. ಸೊ ಈಗ ಏನು ಎರರದ ಸೊ ಇದನ್ನು ಕ್ಲೋಸ್ ಮಾಡಿಲ್ಲ ನೋಡ್ರಿ ನಾ ಹೌದ್ರೆ ಆ್ಯಂಗಲ್ ಬ್ರ್ಯಾಕೆಟ್ ಹಾಕಿ ಕ್ಲೋಸ್ ಮಾಡಿಲ್ಲ. ಈಗ ಬರೋಬ್ಬರಿ ಆತೀವಿ. ಸೊ ಇದನ್ನು ಇಷ್ಟು ರೌಟಿಂಗದ ಪರ್ಫೆಕ್ಟ್ ಆತಿಗೆ. ನೆಕ್ಸ್ಟ್ ಇಲ್ಲಿ ಹೋಮ್ ಇದು ಇಫ್ ಕಂಡೀಷನ್ ಓಕೆ ಇರ್ಲಿಕ್ಕಪ್ಪ ಅಂತಂದ್ರೆ ಏನಾಗ್ಬೇಕು ಎಲ್ಸ್ ಕಂಡೀಷನ್ನೊಳಗೆ ಕೆಳಗೆ ಬರ್ಕೊಂಬಿಡ್ರಿ ಹೌದ್ರೆ ಅಲರ್ಟ್ ಏನ್ರಿದೆ ಅಲರ್ಟ್ನೊಳಗೆ ಇನ್ವ್ಯಾಲಿಡ್ ಯೂಸರ್ ನೇಮ್ ಆರ್ ಏನು ರೀ ಪಾಸ್ವರ್ಡ್ ಹೌದ್ರೆ. ಸೊ ಇದನ್ನು ಹಾಕೊಂಡ್ಬಿಟ್ರೆ ಮುಗಿದೋತು. ಸೊ ಇನ್ನು ಪ್ರಕಾಶನವನ್ನ ಎಲ್ಲಿ ಕಾಲ್ ಮಾಡ್ಬೇಕು ಎರಡು ಟೆಕ್ಸ್ಟ್ ಬಾಕ್ಸ ಒಂದು ಬಟನ್ ಹಾಕಿದ್ರೆ ಅಲ್ಲಿ ಕಾಲ್ ಮಾಡ್ಬೇಕಿಲ್ಲ. ಸೊ ಇಲ್ಲಿ ಬಂದೆ. ಸೊ ಈಗ ಏನು ಮಾಡ್ಬೇಕನ ಇದಕ್ಕೆ ಎರಡು ಟೆಕ್ಸ್ಟ್ ಬಾಕ್ಸ್ ಹಾಕೋಣ ಒಂದು ಇನ್ಪುಟ್ ಏನು ರೀ ಟೈಪ್ ಇವೆಲ್ಲ ಟೈಪ್ ಮಾಡೋಕ್ಕಿಲ್ಲ ಫಸ್ಟ್ ಟೆಕ್ಸ್ಟ್ ಹೌದ್ರೆ. ಸೊ ಈಗ ನೆಕ್ಸ್ಟ್ ವ್ಯಾಲ್ಯೂ ಯಾವ್ದು ಶಿವಾನ್ ಬಲ್ಲಿದ್ದು ವ್ಯಾಲ್ಯೂ. ನೆಕ್ಸ್ಟ್ ಆನ್ ಚೇಂಜ್ ಫಸ್ಟ್ ಏನು ರೀ ಇ ಅಂದರೆ ಇವೆಂಟ್ ಕ್ರಿಯೇಟ್ ಆದಾಗ ಹೌದ್ರೆ. ಸೊ ನೆಕ್ಸ್ಟ್ ಯಾವುದು ಕಾಲ್ ಆಗ್ಬೇಕು ಸೆಟ್ ಶಿವ ಕಾಲ್ ಆಗ್ಬೇಕು. ಈ ಮೆಥಡ್ದೊಳಗೆ ಏನು ಆಗ್ಬೇಕು ಇ ಡಾಟ್ ಟಾರ್ಗೆಟ್ ಡಾಟ್ ವ್ಯಾಲ್ಯೂ. ಸೊ ಅದಕ್ಕೆ ಏನು ಬರ್ತೈತಿ ವ್ಯಾಲ್ಯೂ ಹೌದ್ರೆ. ಸೊ ಅವಾಗ ಏನು ಬರ್ತೈತಿ ಅಲ್ಲಿ ಏನು ಟೈಪ್ ಮಾಡಿರ್ತಲ್ಲ ಅದು ಶಿವಾಗಿ ಸೆಟ್ ಆಗುತ್ತೆ ಹೌದ್ರೆ. ಸೊ ಇಲ್ಲಿ ಪ್ಲೇಸ್ ಹೋಲ್ಡರ್ ಯು ಕ್ಯಾನ್ ಗೋ ಫಾರ್ ಪ್ಲೇಸ್ ಹೋಲ್ಡರ್ ಎಂಟರ್ ಯೂಸರ್ ನೇಮ್. ಸೊ ಇದ್ರಗತೆನೆ ಒಂದು ಏನು ಮಾಡ್ಕೊರಿ ಕ್ಲೋಸ್ ಮಾಡ್ಕೊಂಬಿಡ್ರಿ ಒಂದೇದು ಮುಗೀತು. ಸೊ ಇದ್ರಗತೆನೆ ನೀವು ಪಾಸ್ವರ್ಡ್ನ ಹಂಗೆ ತೊಗೊಂಬಿಡೋಣ. ಸೊ ಇಲ್ಲಿ ಗೋ ಫಾರ್ ಪಾಸ್ವರ್ಡ್ ಇದೇನು ರೀ ಸೆಟ್ ಶಿವಾನಿ ಹೌದ್ರೆ. ನೆಕ್ಸ್ಟ್ ಇಲ್ಲಿ ಏನಾಗ್ಬೇಕು ಸೆಟ್ ಶಿವಾನಿ ಆಗ್ಬೇಕು. ಸೆಟ್ ಶಿವಾನಿ ಇ ಡಾಟ್ ಟಾರ್ಗೆಟ್ ಎಲ್ಲ ಕರೆಕ್ಟ್ ಐತಿ. ಎಂಟರ್ ಪಾಸ್ವರ್ಡ್ ಇದು ಕರೆಕ್ಟ್ ಆಯ್ತು. ನೆಕ್ಸ್ಟ್ ಲಾಸ್ಟಿಗೆ ಒಂದು ಬಟನ್ ತೊಗೊಂಬಿಟ್ರೆ ಮುಗಿದೋದು. ಬಟನ್ ಟೈಪ್ ಆಲ್ಸೋ ಬಟನ್
ಇಲ್ಲೇನ್ರಿ ಆನ್ ಕ್ಲಿಕ್ ಆದಾಗ ಯಾರು ಕಾಲ್ ಮಾಡೋಕೆ ನೋಡ್ರಿ ಪ್ರಕಾಶನ್ನ. ಸೊ ಪ್ರಕಾಶ್ ಎಲ್ಲ ಕೆಲಸ ಮಾಡ್ತಾನಿಲ್ಲ, ಅದಕ್ಕೆ ಇಲ್ಲಿ ಐ ವಿಲ್ ಗೋ ಫಾರ್ ಪ್ರಕಾಶ್. ಹೌದ್ರೆ ನೆಕ್ಸ್ಟ್ ಇದಾದಮೇಲೆ ಫೈನ್, ಇಲ್ಲೇನು ಮಾಡ್ಬೇಕು, ಸೈನ್ ಇನ್ ಅಂತ ಹೇಳ್ಕೊಡ್ತೀನಿ. ಓಕೆ, ಐ ವಿಲ್ ಗೋ ಫಾರ್ ಸೈನ್ ಇನ್. ಇದು ಸಿಂಪಲ್ ಆಗೈತಿ. ನೆಕ್ಸ್ಟ್ ಅದಕ್ಕೆ ಅಪ್ಲೈ ಮಾಡೋಣ. ಓಕೆ, ಹೋಮ್ ಡಾಟ್ ಜೆ ಎಸ್. ಓಕೆ, ಇಲ್ಲಿ ಹೋಮ್ ಡಾಟ್ ಜೆ ಎಸ್ನೊಳಗೆ ಇದನ್ನು ತೆಗೆದು ಇಲ್ಲೇನು ಮಾಡೋದು, ಇಲ್ಲಿ ನೋಡ್ರಿ ಆ್ಯಪ್ ಡಾಟ್ ಜೆ ಎಸ್ನೊಳಗೆ ಇಲ್ಲೇನು ಮಾಡಿನ ಸೆಷನ್ ಸ್ಟೋರೇಜ್ ಮಾಡೀನಿಲ್ಲ. ಇದನ್ನು ಸೆಷನ್ ಎಲ್ಲಿ ಕಾಲ್ ಮಾಡೋಕೆ, ಇಲ್ಲಿ ಕಾಲ್ ಮಾಡೋಕೆ ಹೋಮ್ದೊಳಗೆ. ಹೆಂಗೆ ಕಾಲ್ ಮಾಡ್ತೀನಿ ನೋಡ್ರಿ, ಫಸ್ಟ್ ರಿಟರ್ನ್ಗಿಂತ ಮೊದಲು, ರಿಟರ್ನ್ ಆದಮೇಲೆ ಜಾವಾ ಸ್ಕ್ರಿಪ್ಟ್ ಇಲ್ಲರಿ. ಸೊ ಇಲ್ಲೊಂದು ಕಾನ್ಸ್ಟ್ ಆದರೆ ಸೊ ರಿಸೀವ್ ಯು ಎನ್ ಅಂತ ಮಾಡ್ತೀನಿ. ಕಾನ್ಸ್ಟ್ ಯು ಎನ್ ಈಸ್ ಈಕ್ವಲ್ ಟು ಸೆಷನ್ ಸ್ಟೋರೇಜ್ ಡಾಟ್ ಗೆಟ್ ಐಟಮ್. ಇಲ್ಲಿ ಏನು ವ್ಯಾಲ್ಯೂ ಏನು ಕೀ ಏನೈತಿ ಇದ್ರದ್ದು, ಸೆಷನ್ ಸ್ಟೋರೇಜ್ ಇದ್ದೆ ನೋಡ್ರಿ, ಸೆಷನ್ ಸ್ಟೋರೇಜ್. ಓಕೆ, ಇಲ್ಲಿ ಒಂದು ಕೀ ಕೊಡ್ಬೇಕಾಗಿತ್ತು. ಇಲ್ಲಿ ವಿ ಅಂತೇಳಿ ಕೀದೊಳಗೆ ಡೇಟಾ ಡಾಟ್ ಇದ್ರೊಳಗೆ ಡೇಟಾ ರಿಸಲ್ಟ್ ಏನೈತಲ್ಲ ಅದನ್ನು ಸ್ಟೋರ್ ಮಾಡಾಕತ್ತೀನಿ. ಸೊ ಇದನ್ನು ಸ್ವಲ್ಪ ತಿದ್ಕೊಂಬಿಟ್ರಿ ನೀವು. ಸೆಷನ್ ಡಾಟ್ ಸ್ಟೋರೇಜ್ ಸೆಟ್ ಐಟಮ್, ಇಲ್ಲಿ ವಿ ಅಂದರೆ ಈ ವಿನ ಎಲ್ಲಿ ಕಾಲ್ ಮಾಡ್ಬೇಕನ, ಇಲ್ಲಿ ಹೋಮ್ದೊಳಗೆ ಇಲ್ಲಿ ನಾನು ಸೇಮ್ ಕೀನ ಕೊಡ್ಬೇಕು. ಅಂದ್ರೆ ಆ ಕೀದೊಳಗೆ ಏನು ಕೊಟ್ಟಿರ್ತಿರಲ್ಲ ಅದು ಬಂದು ಯು ಎನ್ದಾಗ ಸ್ಟೋರ್ ಆತ. ಈಗ ನಾನು ಏನು ಮಾಡ್ಬಿಡ್ತೀನಿ, H1 ಆಚುರೆ ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಇಷ್ಟೇ ಕೊಡ್ತೇನೆ, ವೆಲ್ಕಮ್ ಅಂಥೇಳಿ. ಮುಂದೆ ಎಲ್ಲಿ ಸ್ಟೋರ್ ಆಗೈತೆ ಅದು ಯು ಎನ್ದಾಗ ಸ್ಟೋರ್ ಆಗೈತಿಲ್ಲ, ಐ ವಿಲ್ ಪಾಸ್ ಯು ಎನ್ ಯೂಸರ್ ನೇಮ್. ಹೌದ್ರೆ ಸೊ ಇಲ್ಲಿನ ಏನಾಯ್ತು ಎಲ್ಲ ನೋಡೋಣ. ಈಗ ಸದ್ಯ ರನ್ ಮಾಡಿ ಇದೇನು ಮಾಡ್ತೀನಿ, ರನ್ ಮಾಡ್ತೀನಿ. ಐ ವಿಲ್ ಕ್ಲಿಯರ್ ಎವ್ರಿಥಿಂಗ್. ರನ್ ಹೆಂಗೆ ಮಾಡಿದ್ರಿ, ಎನ್ ಪಿ ಎಮ್ ಸ್ಟಾರ್ಟ್ ಅಂತ ಬರ್ತಿದೆ. ಈಗ ನೋಡೋಣ ಏನೇನು ಮಾಡ್ತೈತಿ, ವಿಲ್ ಚೆಕ್ ಇಟ್ ಔಟ್. ಇಷ್ಟಾದಮೇಲೆ ಲಾಸ್ಟ್ನೇ ಸ್ಟೆಪ್ನ ಹೋಗೋದೀವಿ, ಏನೇನು ಮಾಡ್ತೈತಿ ಅಂಥೇಳಿ ನೋಡೋಣ. ಯಾಕೆ ಸ್ವಲ್ಪ ಟೈಮ್ ತೊಗೊಳತೈತಿ, ಲೋಡ್ ಆಗಬೇಕಲ್ಲ. ಸ್ಟಾರ್ಟಿಂಗ್ ಡೆವಲಪ್ಮೆಂಟ್ ಅಂತ ಬಂತ. ಸೊ ಇಟ್ ಇಸ್ ಹಿಯರ್. ಇದು ಏನೇನು ಆಕೈತಿ ಸುದ್ದಿ, ವಿಲ್ ಚೆಕ್ ಇಟ್ ಔಟ್. ಏನಾರ ಎರರ್ ಬರ್ತಾವೋ, ಏನೇನು ಆಕೈತೋ, ಎ ಪಿ ಐ ಕಾಲ್ ಆಕೈತಿಲ್ಲೋ. ಎರರ್ ಬಂದ್ರೆ ಸಾಲ್ವ್ ಮಾಡೋಕೆ ಅಷ್ಟೇ, ಮತ್ತು ಬಂದಿದ್ದಕ್ಕೆ ಏನು ಮಾಡೋದು. ಸೊ ಇಟ್ಸ್ ಅ ಲೋಡಿಂಗ್ ಅಗೇನ್, ಸ್ಟಿಲ್ ಇಟ್ ಇಸ್ ಲೋಡಿಂಗ್. ಲಾಗಿನ್ ಪೇಜ್ ಅಂತ ಬಂತೆ. ಸೊ ಇಲ್ಲಿ ಏನಾಗ್ಬೇಕು ರೀ, ವಿಜಯ್. ಹೌದ್ರೆ ಇಲ್ಲಿ ವಿಜಯ್ @123 ಸೈನ್ ಇನ್. ಓಕೆ, ವೆಲ್ಕಮ್ ವಿಜಯ್. ನೋಡಿರಿ ಮಸ್ತ್ ಬಂತು. ಆದರೆ ಈಗ ನಾವು ಏನರ ತಪ್ಪು ಹೊಡೆದು ನೋಡೋಣ. ಈಗ ತಪ್ಪು ಹೊಡೆದೀನಿ, ಎರಡೂ ತಪ್ಪು ಹೊಡೆದೀನಿ. ಇನ್ವ್ಯಾಲಿಡ್ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್. ಇಷ್ಟು ಮಾಡಿಕೆಸಿಂದ ನೀವು ಎಲ್ಲ ಕರೆಕ್ಟ್ ಆತ. ಸ್ವಲ್ಪ ಇದನ್ನು ಈಗ ಇನ್ಮ್ಯಾಗ ಏನು ಮಾಡೋಣ, ಸ್ವಲ್ಪ ಇದನ್ನು ಈ ಡಿವಿಷನ್ ತೊಗೊಂಡು ಹೋಗಿ, ಈ ಡಿವಿಷನ್ ಟು ಈ ಡಿವಿಷನ್ ತೊಗೊಂಡು ಹೋಗಿ. ಸೊ ಎಲ್ಲ ಕರೆಕ್ಟನ್ನ ಆಗೈತಿ. ಈಗ ನಾ ಏನು ಅಂತೀನಿ, ಚಾಟ್ ಜಿ ಪಿ ಟಿ ಓಪನ್ ಮಾಡಿ. ಸೊ ಚಾಟ್ ಜಿ ಪಿ ಟಿ ಅದಕ್ಕೆ ಕೇಳಿರಿ, ಸ್ವಲ್ಪ ಇದನ್ನು ಡಿಸೈನ್ ಚೆಂದ ಮಾಡಿಕೊಡು ಅಂಥೇಳಿ. ಓಕೆ, ಆಸ್ಕ್ ಎನಿಥಿಂಗ್ ಅಂತ ಕೇಳಿದಾಗ ನಾವ್ಯಾಕೆ ಬಿಡೋಣ. ಸೊ ಇಂಪ್ಲಿಮೆಂಟ್ ಬೂಟ್ಸ್ಟ್ರ್ಯಾಪ್, ಯೂಸ್ ಬೂಟ್ಸ್ಟ್ರ್ಯಾಪ್ ಅಂತೀನಿ, ಭಾಳ ಕಾಂಪ್ಲಿಕೇಟೆಡ್ ಮಾಡ್ಕೋಬೇಡ. ಯೂಸ್ ಬೂಟ್ಸ್ಟ್ರ್ಯಾಪ್ ಹೌದ್ರೆ ಬೂಟ್ಸ್ಟ್ರ್ಯಾಪ್ ಕಾರ್ಡ್ ಹೌದ್ರೆ. ಸೊ ದ್ಯಾಟ್ should be display middle login page ಅಂತ ಕೊಡು. ಮತ್ತು ಲಾಗಿನ್ ಪೇಜ್ ಅಂದ್ರೆ ಸ್ವಲ್ಪ ಏನಾರ ಎಕ್ಸ್ಟ್ರಾ ಮಾಡಿ ಕೊಡ್ತೈತೆ ನೋಡೋಣ. ಸೊ ಇದು ಇಷ್ಟೇ ಕೇಳಿದ್ರೆ ಸಾಕ್ರಿ, ತನ್ನಿಂದ ತಾನೇ ಅದು ಏನು ಮಾಡ್ತೈತಿ, ಎವ್ರಿಥಿಂಗ್ ಅದು. ಅಯ್ಯೋ ಭಾಳ ಬರೆಯಕತ್ತ.
ಓಕೆ, ನನಗೇನಾಗಬೇಕಾಗೈತಿ ಈ ಡ್ಯೂನಿಂದ ನೋಡಿರಿ, ಈ ಡ್ಯೂನಿಂದ ಈ ಡ್ಯೂ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ತೊಗೋರಿ. ಯು ಕ್ಯಾನ್ ಕಾಪಿ ದಿಸ್ ಡ್ಯೂ ಆ್ಯಂಡ್ ಆ್ಯಪ್ ಡಾಟ್ ಜೆ ಎಸ್ನಾಗ ಹೋಗ್ತೀನಿ. ಅಗೇನ್ ಈ ಡ್ಯೂನಿಂದ ಈ ಡ್ಯೂ ಅಲ್ಲ, ಇದನ್ನು ತೆಗೆದು ಹಾಕ್ತೀನಿ ಡ್ಯೂ. ಏನೋ ಯಾರು ಕೊಡ್ತಾರೆ. ಸೊ ಇದನ್ನು ನಾನು ಇದ್ರೊಳಗೆ ಹಾಕಿಬಿಡ್ಲೇನು ರೀ, ಆದರೆ ಎಷ್ಟು ಬೇಕಾದ್ರೆ ಡ್ಯೂ ಹಾಕೋಬೋದು ಕಾಣಿಸುತ್ತೆ. ಸ್ವಲ್ಪ ಇದನ್ನು ಏನೋ ಗದ್ಲಾತ, ನೋಡೋಣ, ಸ್ವಲ್ಪ ತ್ರಾಸು ತೊಗೊಳೋಣ. ಆದರೆ ಎಕ್ಸ್ಟ್ರಾ ಒಂದು ಡ್ಯೂ ಏನೋ ಬಂದಿರ್ಬೇಕು ಅನ್ಸುತ್ತೆ ನನಗೆ. ಓಕೆ, ಅಲ್ಲಿ ಎಕ್ಸ್ಟ್ರಾ ಡ್ಯೂ ಬಂದೈತಿ. ಸೊ ಅದನ್ನು ತೆಗೆದೆ. ಓಕೆ, ಇಲ್ಲಿ ಏನೇನೋ ಎರರ್ ಬಂದಾವಲ್ಲ ರೀ. ಓಕೆ, ಇಲ್ಲಿ ಏನಾಗಬೇಕು, ಸೆಟ್ ಶಿವ ಆಗ್ಬೇಕು, ಇದೇನಾಗಬೇಕು ಶಿವ ಆಗ್ಬೇಕು. ಅದಕ್ಕೆ ಗೊತ್ತಿಲ್ಲ ಅದಕ್ಕೆ. ಅದಕ್ಕೆ ಇಲ್ಲಿ ವ್ಯಾಲ್ಯೂ ಶಿವಾನಿ ಆಗ್ಬೇಕು. ಇಂಥವೆಲ್ಲ ಪ್ರಾಕ್ಟೀಸ್ ಮಾಡೋಕ್ಕಂತ ಕುಂತ್ರೆ ನಿಮಗೆ ಇಟ್ ವಿಲ್ ಬಿ ಬೆಟರ್, ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನೋಡಿರಿ ಇಲ್ಲಿ ಇದು ಆನ್ ಕ್ಲಿಕ್ನೊಳಗೆ ಯಾರನ್ನ ಕಾಲ್ ಮಾಡ್ಬೇಕಾಗಿತ್ತು ನಾ? ಸೊ ಪ್ರಕಾಶನ್ ಕಾಲ್ ಮಾಡ್ಬೇಕಾಗಿತ್ತಿಲ್ಲ. ಸೊ ಅದು ಬೇರೆದವ್ರನ್ನ ಕಾಲ್ ಮಾಡೈತಿ. ಸೊ ಅಲ್ಲಿ ಗೋ ಫಾರ್ ಪ್ರಕಾಶ್. ಸೊ ಎವ್ರಿಥಿಂಗ್ ಈಸ್ ಫೈನ್. ಈಗ ನೋಡಿರಿ, ಲಾಗಿನ್ ಪೇಜ್ ಫಸ್ಟ್ ಕ್ಲಾಸ್ ಲಾಗಿನ್ ಪೇಜ್ ಕ್ರಿಯೇಟ್ ಆಯ್ತು. ಸೊ ಹೀಗೆ ನೀವೇನು ಮಾಡಿರಿ, ಹೊಸವನ್ನು ಟ್ರಯಲ್ ಮಾಡ್ಕೊತ ಹೋದಂಗೆಲ್ಲ ನಿಮ್ಗೆ ಗೊತ್ತಾಕೈತೆ. ಹಾಗೆ ನಾವು ಇನ್ನೊಂದು ಸಲ ನೋಡೋಣ. ವಿಜಯ್, ಆಮೇಲೆ ವಿಜಯ್ @123 ಹೌದ್ರೆ, ವೆಲ್ಕಮ್ ವಿಜಯ್. ಹಿಂಗೆ ಸೊ ನೀವೇನು ಮಾಡ್ಕೊರಿ, ಇದಕ್ಕೆ ಬೇರೆದವ್ರು ಕೊಟ್ಟರೆ ಇನ್ವ್ಯಾಲಿಡ್ ಯೂಸರ್ ನೇಮ್ ಪಾಸ್ವರ್ಡ್. ಸೊ ಎವ್ರಿಥಿಂಗ್ ಈಸ್ ಫೈನ್. ಎಲ್ಲನೂ ನಾವು ಅಂದ್ಕೊಂಡಂಗೆ ವರ್ಕ್ ಆಗೈತಿ. ನೀವು ಲಾಗಿನ್ ಪೇಜ್ ನೀವು ಒಂದೆರಡು ಸಲ ಏನು ಮಾಡಿರಿ, ಲಾಗಿನ್ ಮಾಡ್ಕೊರಿ, ಇದನ್ನು ಯೂಸ್ ಮಾಡ್ಕೊರಿ ನಿಮ್ಮ ಪ್ರಾಜೆಕ್ಟ್ನಾಗ ಅಂತ ಹೇಳಿ ನಾನು ಮತ್ತೆ ನೆಕ್ಸ್ಟ್ ಸೆಷನ್ ಒಳಗೆ ಭೇಟಿ ಹಾಕ್ತೀನಿ. ಟಿಲ್ ಟೇಕ್ ಕೇರ್, ನಮಸ್ಕಾರ.